ಗಾಯ್ಸ್, ಇವತ್ ನಾವು ನೋಡಕ್ ಬಂದಿರೋದು ರೀಸೆಂಟ್ ಆಗಿನೇ 2026 ನಲ್ಲಿ ರಿಲೀಸ್ ಆಗಿರುವ ಮಲಯಾಳಿಯಂನ ಗು ಅನ್ನುವಂತಹ ಒಂದು ಹಾರರ್ ಥ್ರಿಲ್ಲರ್ ಮೂವಿಯನ್ನ. ಯಾರ್ಯಾರ್ಗೆ ನಮ್ಮ ಕಾಂತಾರ ಮೂವಿ ಇಷ್ಟವಾಗಿದ್ಯೋ ಅವರಿಗೆ ಈ ಮೂವಿ ಕೂಡ ಇಷ್ಟವಾಗುತ್ತೆ. ಯಾಕಂದ್ರೆ ನಮ್ಮ ಕಾಂತಾರದಲ್ಲಿ ಬರುವ ಗುಳಿಗ ದೈವ ಇದ್ರಲ್ಲವೇ ಕೂಡ ಬರುತ್ತೆ. ಅಂದ್ರೆ ದೆವ್ವಗಳೆಲ್ಲ ಸೇರ್ಕೊಂಡು ನೆಮ್ಮದಿಯಾಗಿ ಬದುಕಿ ಬರ್ತಾ ಇರುವ ಒಂದು ಕುಟುಂಬವನ್ನ ಗುರಿ ಮಾಡ್ಕೊಂಡು ಆ ಕುಟುಂಬದವರಿಗೆ ತುಂಬಾನೇ ತೊಂದರೆಗಳನ್ನ ಕೊಡೋದಿಕ್ಕಾಗಿನೇ ನೋಡ್ತಿರ್ತಾವೆ. ಸೊ ಇಂಥ ಸಮಯದಲ್ಲಿ ನಮ್ಮ ಗುಳಿಗ ದೈವ ಎಂಟ್ರಿಯನ್ನ ಕೊಟ್ಟು ಆ ದೆವ್ವಗಳನ್ನ ಯಾವ ರೀತಿ ಸಂಹಾರವನ್ನ ಮಾಡುತ್ತೆ ಅನ್ನುವಂತಹ ಒಂದು ಕ್ರೇಜಿ ಮೂವಿಯನ್ನ ನೋಡ್ತಾ ಇದೀವಿ. ಸೊ ಮೂವಿ ಮಾತ್ರ ಸಖತ್ತಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಇಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಬರ್ತಿರುವ ತೆಲುಗು, ತಮಿಳು, ಮಲಯಾಳಿಯಂನ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತ ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ತಪ್ಪದೆ ಅದನ್ನವೇ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ಮೂವಿ ಒಳಗಡೆಗೆ ಎಂಟ್ರಿ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ದಟ್ಟವಾದ ಕಾಡಿನ ಒಳಗಡೆ ಇರುವ ಒಂದು ಫಾರ್ಮ್ ಹೌಸ್ ಅನ್ನ ನಮ್ಗೆ ತೋರಿಸ್ತಾರೆ. ಅದ್ರಲ್ಲಿ ಪಾರು ಅನ್ನುವ ಒಂದು ಹುಡುಗಿ ಅದೇ ಕಾಡಿನ ಒಳಗಡೆನೆ ಓಡಾಡಿ ಬರ್ತಿದ್ದಾಳೆ. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ಈ ಮನೆಯಿಂದ ಪೂರ್ವ ದಿಕ್ಕಿನ ಕಡೆಗೆ ಯಾರೇ ಕೂಡ ಹೋಗ್ಬಾರ್ದು ಅಂತ ಈ ಊರಿನವರು ಒಂದು ಸ್ಟ್ರಿಕ್ಟ್ ಆಗಿನೇ ರೂಲ್ಸ್ ಅನ್ನ ಮಡಗಿದ್ದಾರೆ. ಯಾಕಂದ್ರೆ ಪೂರ್ವ ದಿಕ್ಕಿನ ಕಡೆಗೆ ಗುಳಿಕನ್ ಅನ್ನುವಂತಹ ಒಂದು ದೈವ ವಾಸವಾಗಿ ಬರ್ತಿದೆ. ಸೊ ದೈವದ ಜಾಗವಾಗಿರೋದ್ರಿಂದ ಯಾರೇ ಕೂಡ ಆ ಕಡೆಗೆ ಹೋಗ್ಬಾರ್ದು ಅನ್ನೋದಾಗಿನೇ ರೂಲ್ಸ್ ಅನ್ನ ಮಾಡಿದ್ದಾರೆ. ಬಟ್ ಆದ್ರೆ ಈ ಪಾರು ಅನ್ನುವ ಹುಡುಗಿ ಅದ್ರ ಬಗ್ಗೆ ಗಮನವನ್ನ ಕೊಡ್ದಿರಾ ಸೀದಾ ಪೂರ್ವ ದಿಕ್ಕಿನ ಕಡೆಗಾಗಿನೇ ಹೊರಟು ಬಂದ್ಬಿಡ್ತಾಳೆ. ಆದ್ರೆ ಇವಳು ಯೋಚನೆ ಕೂಡ ಮಾಡಿರೋದಿಲ್ಲ ಅಂತ ವಿಚಿತ್ರ ಘಟನೆ ಇವಳ ಕಣ್ಣಿಗಾಗಿನೇ ಕಾಣಿಸುತ್ತೆ ನೋಡಿ. ಅಂದ್ರೆ ಮರದ ಮೇಲೆ ಯಾವ್ದೋ ಒಂದು ಅಮಾನುಷವಾದ ಶಕ್ತಿ ಉಲ್ಟವಾಗಿ ನೇತಾಡ್ತಾ ಇರೋದು ಇವಳ ಕಣ್ಣಿಗಾಗಿನೇ ಕಾಣಿಸುತ್ತೆ. ಸೊ ಅದನ್ನ ನೋಡಿ ಇವಳು ಭಯವನ್ನ ಪಟ್ಕೋತಿರ್ಬೇಕಾದ್ರೆ ಆ ಅಮಾನುಷವಾಗಿರುವ ಶಕ್ತಿ ಇವಳ ಎದುರುಗಡೆಗಾಗಿನೇ ಬಂದು ನಿಂತ್ಕೊಳ್ಳುತ್ತೆ. ಅಂಡ್ ಇವಳ ಕಣ್ಣುಗಳಿವೆ ಕೂಡ ತುಂಬಾನೇ ವಿಚಿತ್ರವಾಗಿನೇ ಬದಲಾಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಸಾಯಿ ಅನ್ನುವ ವ್ಯಕ್ತಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವನ ಹೆಂಡತಿ ಮತ್ತೆ ಮಗಳಾಗಿರುವ ಮೀನಾ ಅವಳನ್ನ ಕರ್ಕೊಂಡು ಇದೇ ಹಳ್ಳಿಗೆ ಬರ್ತಾ ಇದ್ದಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನ ಫ್ಯಾಮಿಲಿಯ ಜೊತೆ ಸಿಟಿಯಲ್ಲಿ ಸೆಟಲ್ ಆಗಿದ್ದಾನೆ. ಬಟ್ ಆದ್ರೆ ಮಗಳಿಗೆ ಇವಾಗ ಸಮ್ಮರ್ ಹಾಲಿಡೇಸ್ ಅನ್ನ ಕೊಟ್ಟಿರೋದ್ರಿಂದ ಇವರ ಹಳ್ಳಿಗೆ ಬಂದು ಫ್ಯಾಮಿಲಿ ಅವರನ್ನ ನೋಡ್ಕೊಂಡು ಹೋಗೋಣ ಅನ್ನೋದಾಗಿನೇ ಹೊರಟು ಬರ್ತಿದ್ದಾರೆ. ಅಂಡ್ ಫೈನಲಿ ಮನೆ ಹತ್ರಕ್ಕೆ ಬರ್ಬೇಕಾದ್ರೆ ಆ ಮನೆಯಲ್ಲಿರುವ ಎಲ್ಲ ವ್ಯಕ್ತಿಗಳಿವೆ ಕೂಡ ನಮ್ಮ ಸಾಯಿ ಅವನ ಫ್ಯಾಮಿಲಿ ಅವರನ್ನ ಹ್ಯಾಪಿಯಾಗಿನೇ ಬಂದು ವೆಲ್ಕಮ್ ಅನ್ನ ಮಾಡ್ಕೋತಾರೆ. ಬಟ್ ಆದ್ರೆ ಇವರ ಮನೆ ಒಳಗಡೆ ಯಾವ್ದೋ ಒಂದು ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಅಪ್ಪು ಅನ್ನುವಂತಹ ಒಂದು ಚಿಕ್ಕ ಹುಡುಗ ಕೂಡ ಯಾವ್ದೋ ಗೊಂದಲದಲ್ಲಿ ಇರುವ ಹಾಗೇನೆ ಕಾಣಿಸ್ತಿರುತ್ತೆ. ಅಂಡ್ ಎಲ್ಲರವೇ ಬಂದಿದ್ದಾರೆ. ಬಟ್ ಆದ್ರೆ ಪಾರು ಅನ್ನುವ ಹುಡುಗಿ ಇವರನ್ನ ವೆಲ್ಕಮ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಬಂದಿರೋದಿಲ್ಲ. ಸೊ ನಮ್ಮ ಸಾಯಿ ಅವನ ಹೆಂಡತಿ ಎಲ್ಲಿ ಪ್ರತಿ ಸಲನವೇ ನನ್ನನ್ನ ವೆಲ್ಕಮ್ ಮಾಡೋದಿಕ್ಕೆ ಪಾರು ಬರ್ತಿದ್ಲು. ಬಟ್ ಆದ್ರೆ ಈ ಬಾರಿ ಏನಕ್ಕೆ ಬಂದಿಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಪಾರುವಿನ ಮೆಂಟಲ್ ಹೆಲ್ತ್ ಇವಾಗ ಸರಿಯಾಗಿಲ್ಲ. ಅವಳು ಯಾಕೋ ಕೆಲವು ದಿನಗಳಿಂದ ತುಂಬಾನೇ ವಿಚಿತ್ರವಾಗಿನೇ ಆಡ್ತಾ ಇದ್ದಾಳೆ. ಸೊ ಅವಳಿಗೆ ಟ್ರೀಟ್ಮೆಂಟ್ ಅನ್ನವೇ ಕೂಡ ಕೊಡ್ಸಿ ಬರ್ತಾ ಇದೀವಿ. ಅಂಡ್ ಅವಳು ಹೆಚ್ಚಾಗಿ ಯಾರ ಹತ್ರನವೇ ಕೂಡ ಮಾತಾಡ್ತಾ ಇಲ್ಲ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾರೆ. ಇನ್ನು ನಮ್ಮ ಮೀನಾ ಅಪ್ಪು ಅನ್ನುವ ಹುಡುಗನ ಹತ್ರಕ್ಕಾಗಿನೇ ಬಂದು ಮಾತಾಡ್ಸೋಣ ಅಂತ ಟ್ರೈ ಅನ್ನ ಮಾಡ್ತಾಳೆ. ಬಟ್ ಆದ್ರೆ ಹುಡುಗ ನಮ್ಮ ಮೀನಾ ಅವಳನ್ನ ಇಗ್ನೋರ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತಾನೆ. ನಂತರ ನಮ್ಮ ಸಾಯಿ ಅವನ ಹೆಂಡತಿ ಮತ್ತೆ ಮೀನಾ 3 ಜನರವೇ ಕೂಡ ಆ ಪಾರು ಅನ್ನುವ ಹುಡುಗಿಯನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಅವಳ ರೂಮ್ಗೆನೆ ಬರ್ತಾರೆ. ಬಟ್ ಆದ್ರೆ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಆ ಪಾರು ತುಂಬಾನೇ ವಿಚಿತ್ರವಾಗಿನೇ ಬಿಹೇವ್ ಅನ್ನ ಮಾಡ್ತಾ ಇದ್ದಾಳೆ. ಸೊ ಅವಳ ಕಂಡೀಷನ್ ಅನ್ನ ನೋಡ್ಬೇಕಾದ್ರೆ ನಮ್ಮ ಮೀನಾ ಕೂಡ ಒಂದು ಕ್ಷಣಕ್ಕೆನೆ ಹೆದರ್ಕೊಂಡ್ಬಿಡ್ತಾಳೆ. ಸೊ ಇದನ್ನ ನೋಡುವ ಮನೆಯವರು ಇವಳಿಗೆ ಮೆಂಟಲ್ ನಲ್ಲಿ ಯಾವ್ದೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಸೊ ಅದಕ್ಕಾಗಿ ತಕ್ಕಿದ ಹಾಗೆ ಟ್ರೀಟ್ಮೆಂಟ್ ಅನ್ನವೇ ಕೂಡ ಕೊಡ್ಸಿ ಬರ್ತಾ ಇದೀವಿ ಅಂತ ಎಲ್ಲವನ್ನ ಹೇಳ್ತಾರೆ. ಆ ನಂತರ ಮನೆಗೆ ಬಂದಿದ್ದಾರೆ ಅಂದ್ರೆ ಇರೋದಕ್ಕಾಗಿ ಒಂದು ರೂಮ್ ಅನ್ನ ಕೊಡ್ಬೇಕು ಅಲ್ವಾ. ಸೊ ನಮ್ಮ ಸಾಯಿ ಹಿಂದೆ ಇದ್ದಂತಹ ಒಂದು ರೂಮ್ ಅನ್ನ ಕ್ಲೀನ್ ಅನ್ನ ಮಾಡಿ ಈ 3 ಜನರವೇ ಕೂಡ ಅಲ್ಲೇನೆ ಉಳ್ಕೊಳ್ಳೋದಿಕ್ಕಾಗಿ ಸೆಟಲ್ ಅನ್ನ ಮಾಡಿ ಕೊಡ್ತಾರೆ. ಅಂಡ್ ಅದೇ ರೀತಿಯಾಗಿ 3 ಜನರವೇ ಕೂಡ ಅದೇ ರೂಮ್ ನಲ್ಲಿ ಮಲ್ಕೋಬೇಕಾದ್ರೆ ಮಧ್ಯರಾತ್ರಿ ಆಗ್ಬೇಕಾದ್ರೆ ನಮ್ಮ ಸಾಯಿಗೆ ಒಂದು ವಿಚಿತ್ರವಾದ ಕನ್ಸು ಬೀಳುತ್ತೆ. ಅಂಡ್ ಆ ಕನ್ಸಲ್ಲಿ ಒಂದು ಲೇಡಿ ಸಾಯಿ ಅವನ ಹೆಸರನ್ನ ಮತ್ತೆ ಮತ್ತೆ ಕರೆಯೋದಾಗಿನೇ ಕೇಳಿಸ್ತಿರುತ್ತೆ. ಆದ್ರಿಂದ ಭಯವನ್ನ ಪಟ್ಕೊಳ್ಳುವ ನಮ್ಮ ಸಾಯಿ ಮಧ್ಯರಾತ್ರಿಯಲ್ಲೇ ಎಚ್ಚರಿಯಾಗ್ತಾನೆ. ಸರಿ ಹೋಗಿ ಅಂತ ಸಮಾಧಾನವನ್ನ ಮಾಡ್ಕೊಂಡು ಮತ್ತೆ ಮಲಿಕೋತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಇವನ ಹೆಂಡತಿನೇ ಬಂದು ಇವನನ್ನ ಎಬ್ರಿಸಿ ಪಾರು ಅವಳ ಮೆಂಟಲ್ ಹೆಲ್ತ್ ಸರಿ ಇಲ್ಲ ಅಲ್ವಾ. ಸೊ ಅವಳು ಸರಿ ಹೋಗ್ಲಿ ಅನ್ನೋದಾಗಿ ಮನೆ ಒಳಗಡೆ ಒಂದು ವಾಮಾಚಾರ ಪೂಜೆಯನ್ನ ಮಾಡಿಕೊಂಡಿದ್ದಾರೆ. ಅಂಡ್ ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನವೇ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊತಾಳೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ಸಾಯಿಗೆ ತುಂಬಾನೇ ಕೋಪವೆಲ್ಲ ಬಂದ್ಬಿಡುತ್ತೆ. ಯಾಕಂದ್ರೆ ಇವನಿಗೆ ದೇವ್ರ ಮೇಲೆ ದೆವ್ವಗಳ ಮೇಲೆ ಯಾವುದೇ ರೀತಿ ನಂಬಿಕೆ ಇರೋದಿಲ್ಲ. ಸೊ ಇವನ ಮಗಳಾಗಿರುವ ಮೀನಾ ಅವಳನ್ನವೇ ಕೂಡ ಸೈಂಟಿಫಿಕ್ ಆಗಿನೇ ಬೆಳೆಸಿ ಬಂದಿದ್ದಾನೆ. ಅಂಡ್ ಅದು ಅಲ್ಲದೆ ಇವಾಗ ಪಾರುವಿನ ಮೇಲೆ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಅವಳಿಗೆ ಕೂಡ ಬುದ್ಧಿಯನ್ನ ಹೇಳಿ ಇದನ್ನೆಲ್ಲ ನಂಬೇಡ ಅನ್ನೋದಾಗಿ ಹೇಳೋದಿಕ್ಕಾಗಿನೇ ನೋಡ್ತಿರ್ತಾನೆ. ಆಕ್ಚುಲ್ ಆಗಿ ಮನೆಯವರು ಏನಂತ ಅನ್ಕೊಂಡಿದ್ದಾರೆ ಅಂದ್ರೆ ಪಾರುವಿನ ಮೈ ಮೇಲೆ ಯಾವ್ದೋ ಒಂದು ದುಷ್ಟಶಕ್ತಿ ಬಂದು ಸೇರ್ಕೊಂಡ್ಬಿಟ್ಟಿದೆ.
ಸೊ ಆ ದೆವ್ವವನ್ನ ಓಡಿಸೋದಿಕ್ಕಾಗಿ ರಿಚುವಲ್ ಅನ್ನ ಮಾಡ್ಲೇಬೇಕು ಅಂತ ರೆಡಿಯಾಗಿದ್ದಾರೆ. ನಂತರ ನಮ್ಮ ಸಾಯಿ ಅವನನ್ನ ನೋಡ್ಬೇಕಾದ್ರೆ ಇವನು ಒಂದು ಕಂಪನಿಯಲ್ಲಿ ವರ್ಕ್ ಅನ್ನ ಮಾಡಿ ಬರ್ತಿರೋದು. ಸೊ ಅದ್ರ ಕೆಲವು ವರ್ಕ್ ಗಳನ್ನ ಮುಗಿಸ್ಬೇಕು ಅಂದ್ರೆ ಇಂಟರ್ನೆಟ್ ಬೇಕಾಗಿರುತ್ತೆ. ಆದ್ರಿಂದ ಯಾವ ಜಾಗದಲ್ಲಿ ಇಂಟರ್ನೆಟ್ ಸಿಗುತ್ತೆ ಅನ್ನೋದಾಗಿ ಎಲ್ಲ ಕಡೆನೂ ಹೂಡಿಕೊಂಡು ಓಡಾಡ್ತಿರ್ತಾನೆ. ಇದನ್ನ ನೋಡುವ ಸಾಯಿ ಅವನ ಮಾಮ ಹತ್ರಕ್ಕಾಗಿನೇ ಬಂದು, ನೋಡಪ್ಪ, ನಮ್ಮ ಏರಿಯಾದಲ್ಲಿ ನೆಟ್ವರ್ಕ್ ಸಿಗೋದು ತುಂಬಾನೇ ಕಷ್ಟ. ಸೊ ನೀನು ಎಷ್ಟೇ ಓಡಾಡಿದ್ರೆ ಕೂಡ ನೆಟ್ವರ್ಕ್ ಸಿಗೋದಿಲ್ಲ ಅನ್ನೋದಾಗಿ ಹೇಳ್ಕೊತಾರೆ. ಅಂಡ್ ಅದು ಅಲ್ಲದೆ ನಮ್ಮ ಮನೆಯಲ್ಲಿ ಇವಾಗ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಗಳು ಬರ್ತಾ ಇದೆ. ಸೊ ಅದಕ್ಕಾಗಿ ಒಂದು ಪೂಜೆಯನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಅದಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು, ಕೊಡ್ತೀಯ ಅನ್ನೋದಾಗಿ ಕೇಳ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಸಾಯಿ ನಗಾಡ್ಕೊಂಡು, ಮಾವ, ನೀವು ಪೂಜೆ ಪುನಸ್ಕಾರ ಅನ್ಕೊಂಡು ಸುಮ್ನೆ ದುಡ್ಡನ್ನ ವ್ಯರ್ಥವನ್ನ ಮಾಡೋದಿಕ್ಕಾಗಿನೇ ನೋಡ್ತಾ ಇದ್ದೀರಾ. ಇದ್ರಿಂದ ಹಣ ವ್ಯರ್ಥವಾಗುತ್ತೆ ಹೊರತು ನಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗಲ್ಲ ಅಂತ ಹೇಳ್ಕೋಬೇಕಾದ್ರೆ ಅದನ್ನ ಕೇಳುವ ಮಾವ ಮತ್ತೊಂದು ವಿಷಯವನ್ನ ಹೇಳ್ಕೊತಾರೆ. ನೋಡಪ್ಪ, ನಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬ ಸದಸ್ಯರಿಗೆ ಕೂಡ ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಬರ್ತಾನೆ ಇದಾವೆ. ಅಂಡ್ ನನ್ನ ಮಗ ಕೂಡ ಫಿಸಿಕಲಿ ಮತ್ತೆ ಮೆಂಟಲ್ ಆಗಿ ಕೂಡ ಅನ್ಸ್ಟೇಬಲ್ ಆಗಿದ್ದಾನೆ. ಇನ್ನು ಪಾರುವನ್ನ ನೋಡ್ಬೇಕಾದ್ರೆ ಅವಳಿಗೇನೆ ಬೇರೆದಾಗಿರುವ ಒಂದು ಪ್ರಾಬ್ಲಮ್ ಏನೇ ಬಂದಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಮನೆಯ ಮೇಲೆ ಯಾವ್ದೋ ಒಂದು ದುಷ್ಟಶಕ್ತಿಯ ಪ್ರಭಾವ ಇದೆ. ಸೊ ಅದನ್ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ನಾವು ಪೂಜೆಯನ್ನ ಮಾಡ್ಲೇಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ನಮ್ಮ ಸಾಯಿ ಅವನ ಆಫೀಸ್ ಕೆಲಸಗಳನ್ನ ಮಾಡ್ಲೇಬೇಕು ಅಲ್ವಾ. ಆದ್ರಿಂದ ಹತ್ರದಲ್ಲಿರುವ ಫ್ರೆಂಡ್ ಮನೆಗೆ ಹೋಗಿ ವೈಫೈ ಅನ್ನ ಬಳಸ್ಕೊಂಡು ಬರೋಣ ಅನ್ನೋದಾಗಿನೇ ಯೋಚಿಸ್ತಾನೆ. ಸೊ ಈ ವಿಷಯ ನಮ್ಮ ಮೀನಾ ಅವಳಿಗೆ ಕೂಡ ಗೊತ್ತಾಗ್ಬೇಕಾದ್ರೆ, ಹಾಗಿದ್ರೆ ನಾವನ್ನೇ ಕೂಡ ಬರ್ತೀವಿ ಅನ್ನೋದಾಗಿ ಆಟವನ್ನ ಮಾಡಿ ರೆಡಿ ಆಗ್ತಾಳೆ. ಆದ್ರೆ ಕೊನೆ ಕ್ಷಣದಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಇವಳ ಮನಸ್ಸನ್ನ ಚೇಂಜ್ ಮಾಡ್ಕೊಂಡು ಇದೇ ಮನೆಯಲ್ಲಿ ಉಳ್ಕೊಳ್ಳೋದಿಕ್ಕಾಗಿನೇ ಡಿಸೈಡ್ ಅನ್ನ ಮಾಡ್ತಾಳೆ. ಬಟ್ ಆದ್ರೆ ಈ ಮನೆಯಲ್ಲಿ ಯಾವುದೇ ರೀತಿ ಟಿವಿ ಇಲ್ಲ, ಫೋನ್ ಇಲ್ಲ, ಇಂಟರ್ನೆಟ್ ಇಲ್ಲ, ಏನಂದ್ರೆ ಏನುವೇ ಇಲ್ಲ ಅಲ್ವಾ. ಸೊ ಸ್ವಲ್ಪ ಹೊತ್ತಿನಲ್ಲೇ ತುಂಬಾನೇ ಬೋರ್ ಆಗೋದಿಕ್ಕೆ ಕೂಡ ಶುರುವಾಗ್ಬಿಡುತ್ತೆ. ಸೊ ಏನ್ ಮಾಡೋಣ ಅಂತ ಇವಳವೇ ಕೂಡ ಬೇಜಾರಿನಲ್ಲಿ ನಿಂತಿರ್ಬೇಕಾದ್ರೆ ಮೇಲ್ಗಡೆ ರೂಮ್ ಇಂದ ಯಾರೋ ಮೆಲೋಡಿಯಸ್ ಆಗಿ ಸಾಂಗ್ ಅನ್ನ ಹಾಡೋದಾಗಿನೇ ಕೇಳಿಸುತ್ತೆ. ಯಾರಿದು ಇಷ್ಟೊಂದು ಸಖತ್ತಾಗಿ ಆಡ್ತಾ ಇದ್ದಾರೆ ಅಂತ ನಮ್ಮ ಮೀನಾ ಕೂಡ ಮೇಲ್ಗಡೆ ಬರ್ಬೇಕಾದ್ರೆ ಸಾಂಗ್ ಅನ್ನ ಆಡ್ತಾ ಇರೋದು ಬೇರೆ ಯಾರಿವೆ ಅಲ್ಲ, ಪಾರುನೇ. ಸೊ ಹತ್ರಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ಪಾರು ಕೂಡ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಅನ್ನ ಮಾಡ್ಬಿಡ್ತಾಳೆ. ಆದ್ರಿಂದ ನಮ್ಮ ಮೀನಾ ತುಂಬಾನೇ ಭಯವನ್ನ ಪಡ್ಕೊಂಡು ವಾಪಸ್ಸು ಕೆಳಗಡೆಗೆ ಓಡಿ ಬಂದ್ಬಿಡ್ತಾಳೆ. ಸೊ ಭಯವನ್ನ ಪಡ್ಕೊಳ್ಳುವ ನಮ್ಮ ಮೀನಾ ಒಂದು ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಯಾವ್ದೋ ಒಂದು ಕೈ ಬಂದು ನಮ್ಮ ಮೀನಾ ಅವಳನ್ನ ಮುಟ್ಟುತ್ತೆ. ಅಷ್ಟೇ, ಇವಾಗ ನಮ್ಮ ಮೀನಾ ಅವಳ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ, ಅಷ್ಟೊಂದು ಭಯವಾಗ್ಬಿಡುತ್ತೆ. ಬಟ್ ಆದ್ರೆ ಅಲ್ಲಿ ಬಂದಿರೋದು ಬೇರೆ ಯಾರಿವೆ ಅಲ್ಲ, ಪಾರು ಅವಳ ಮದರು. ಅಂಡ್ ಇವಾಗ ಪಾರು ಕೂಡ ಇದೇ ಜಾಗಕ್ಕಾಗಿನೇ ಬಂದು ನಮ್ಮ ಮೀನಾ ಅವಳ ಹತ್ರ, ನಿನ್ಗೂ ಕೂಡ ಸಾಂಗ್ ಅನ್ನ ಹಾಡೋದು ಇಷ್ಟನಾ, ನಾನು ನಿನ್ಗೆ ಕಲಿಸ್ಕೊಡ್ಲಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಆಲ್ರೆಡಿ ನಮ್ಮ ಮೀನಾ ತುಂಬಾನೇ ಭಯವನ್ನ ಪಡ್ಕೊಂಡಿದ್ದಾಳೆ ಅಲ್ವಾ. ಸೊ ಅದೇ ಭಯದಲ್ಲಿ ನನ್ಗೆ ಏನುವೆ ಬೇಡ, ನಾನು ಕಲಿಯಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಅವತ್ತು ರಾತ್ರಿ ಆಗ್ಬೇಕಾದ್ರೆ ನಮ್ಮ ಸಾಯಿ ಕೂಡ ತುಂಬಾನೇ ಲೇಟ್ ಆಗಿನೇ ಮನೆಗೆ ಬರ್ತಾನೆ. ಸರಿ, ಓಕೆ, ಬಟ್ಟೆಯನ್ನ ಚೇಂಜ್ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಇವನು ಬಟ್ಟೆಯನ್ನ ಚೇಂಜ್ ಮಾಡ್ತಿರ್ಬೇಕಾದ್ರೆ ಇವನ ಕನಸಲ್ಲಿ ಒಂದು ಲೇಡಿ ಬಂದು ಕಾಡ್ತಾ ಇದ್ಲು ಅಲ್ವಾ. ಅದೇ ಲೇಡಿ ಇವಾಗ ಮಿರರ್ ನಲ್ಲಿ ಕಾಣಿಸ್ಕೋತಾಳೆ. ಸೊ ಫಟ್ ಅಂತ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಆ ಲೇಡಿ ಆ ಜಾಗದಿಂದಾನೇ ಮಾಯವಾಗ್ಬಿಟ್ಟಿದ್ದಾಳೆ. ಅಂಡ್ ಇದೇ ಟೈಮಿಗೆ ನಮ್ಮ ಪಾರುವನ್ನ ಇಟ್ಕೊಂಡು ಒಂದು ಪೂಜೆಯನ್ನ ಮಾಡ್ತಿರ್ತಾರೆ. ಬಟ್ ಆದ್ರೆ ಪೂಜೆಯನ್ನ ಬಿಟ್ಟು ನೀರನ್ನ ಕುಡಿಯೋಣ ಅಂತ ಇಲ್ಲಿಗಾಗಿನೇ ಬರ್ಬೇಕಾದ್ರೆ ಸೊ ಇವಳನ್ನ ಸಡನ್ ಆಗಿ ನೋಡ್ಬೇಕಾದ್ರೆ ನಮ್ಮ ಸಾಯಿ ಒಂದು ಕ್ಷಣಕ್ಕೆನೆ ಭಯವನ್ನ ಪಟ್ಕೋತಾನೆ. ಅಂಡ್ ಮಾಮ ಕೂಡ ನಮ್ಮ ಸಾಯಿನ ಹತ್ರಕ್ಕಾಗಿನೇ ಬಂದು ನಾವು ಮಾಡ್ತಾ ಇರುವ ಪೂಜೆ ಫಲವನ್ನ ಕೊಡ್ತಾ ಇದೆ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಪಾರು ನಿಧಾನವಾಗಿ ಇವಾಗ ಸರಿ ಹೋಗ್ತಾ ಇದ್ದಾಳೆ ಅನ್ನೋದಾಗಿನೇ ಹೇಳ್ಕೊತಾರೆ. ನೆಕ್ಸ್ಟ್ ಡೇ ರಾತ್ರಿ ಆಗ್ಬೇಕಾದ್ರೆ ನಮ್ಮ ಸಾಯಿ ಅವನ ಹೆಂಡತಿ ಮೀನಾ ಮತ್ತೆ ಈ ಮನೆಯಲ್ಲಿರುವ ಕೆಲವೊಂದಷ್ಟು ಮೆಂಬರ್ಗಳು ಎಲ್ಲರೂ ಸೇರ್ಕೊಂಡು ಹತ್ರದಲ್ಲೇ ಒಂದು ಟೆಂಪಲ್ ಇದೆ ಅನ್ಸುತ್ತೆ, ಅಲ್ಲಿ ಪೂಜೆಯನ್ನ ಮಾಡ್ಸೋದಿಕ್ಕಾಗಿನೇ ಹೊರಟು ಬರ್ತಿರ್ತಾರೆ. ಆದ್ರೆ ದಾರಿ ಮಧ್ಯದಲ್ಲಿ ಒಬ್ಬ ಮುದುಕ ಅಡ್ಡಲಾಗಿನೇ ಬಂದು, ನೋಡಿ, ಈ ಟೈಮ್ ನಲ್ಲಿ ನೀವು ಹೊರಗಡೆ ಬರೋದು ಸರಿಯಲ್ಲ. ಯಾಕಂದ್ರೆ ಈ ಟೈಮ್ ನಲ್ಲಿ ಗುಳಿಕನ್ನು ಓಡಾಡುವ ಸಮಯವಾಗಿದೆ. ಸೊ ನೀವು ವಾಪಸ್ಸು ಮನೆಗೆ ಹೋಗ್ಬಿಡಿ ಅನ್ನೋದಾಗಿ ಎಚ್ಚರಿಕೆಯನ್ನ ಕೊಡ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಪೂರ್ತಿಯಾದ ಫ್ಯಾಮಿಲಿ ಕೂಡ ಸರಿ ಓಕೆ ಅನ್ನೋದಾಗಿ ವಾಪಸ್ ಬಂದ್ಬಿಡ್ತಾರೆ. ಇವಾಗ ನಮ್ಮ ಮೀನಾ ಬೇರೆ ಗುಳಿಕನನ್ನುವ ದೈವದ ಹೆಸರನ್ನ ಕೇಳ್ಬಿಟ್ಟಿದ್ದಾಳೆ ಅಲ್ವಾ. ಸೊ ಮನೆಗೆ ಬಂದ್ಮೇಲೆ ಫಾದರ್ನ ಹತ್ರ ಬಂದು ಈ ಗುಳಿಕನಂದ್ರೆ ಏನು, ದೈವ ಅಂದ್ರೆ ಏನು ಅನ್ನೋದಾಗಿ ತಲೆಯನ್ನ ತಿನ್ನೋದಿಕ್ಕೆ ಶುರು ಮಾಡ್ಕೋತಾಳೆ. ಬಟ್ ಆದ್ರೆ ಈ ಸಾಯಿ ಅವನನ್ನ ನೋಡ್ಬೇಕಾದ್ರೆ ದೇವ್ರು ದೆವ್ವ ಏನನ್ನುವೆ ನಂಬಲ್ಲ ಅಲ್ವಾ. ಆದ್ರಿಂದ ಯಾವ್ದೇ ದೈವನುವೆ ಇಲ್ಲ, ಯಾವ್ದೇ ಗುಳಿಕನುವೆ ಇಲ್ಲ ಕಣಮ್ಮ. ಮಕ್ಕಳು ರಾತ್ರಿ ಹೊತ್ತಲ್ಲಿ ಮನೆಯಿಂದ ಹೊರಗೆ ಬರ್ಬಾರ್ದು ಅಂತ ಈ ರೀತಿ ಕಥೆಯನ್ನ ಹೇಳಿದ್ದಾರೆ ಅಷ್ಟೇ. ಅಂಡ್ ಈ ಜನಗಳು ಹೇಳುವ ಪ್ರಕಾರ ಗುಳಿಕನ ಅಥವಾ ಗುಳಿಗ ದೈವ ಅಂದ್ರೆ ಕೆಲವೊಬ್ರು ನಮ್ಮನ್ನ ಮತ್ತೆ ನಮ್ಮ ಕಾಡನ್ನ ರಕ್ಷಣೆ ಮಾಡೋದಿಕ್ಕೆ ಇರುವ ರಕ್ಷಕ ಮತ್ತೆ ದೈವ ಅಂತ ಪೂಜೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ, ಇದನ್ನ ಕೇಳ್ಬೇಕಾದ್ರೆ ನಮ್ಮ ಮೀನಾಗೆ ಇನ್ನವೇ ಕೂಡ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ. ಆದ್ರಿಂದ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಮನೆಯಲ್ಲಿರುವ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನವೇ ಕೂಡ ಕರ್ಕೊಂಡು ಇಲ್ಲೇ ತೋಟದಲ್ಲಿ ಆಟಾಡಿ ಬರೋಣ ಅಂತ ಕಾಡಿನ ಒಳಗಡೆಗಾಗಿನೇ ಕರ್ಕೊಂಡು ಬರ್ತಾಳೆ. ಅಂಡ್ ಈ ದೈವದ ಬಗ್ಗೆ ಚಿಕ್ಕ ಮಕ್ಕಳು ಅಂದ್ರೆ ಎಲ್ಲರಿಗೂ ಕೂಡ ಕ್ಯೂರಿಯಸ್ ಇರುತ್ತೆ ಅಲ್ವಾ. ಸೊ ನಾವುನುವೆ ಅದನ್ನ ನೋಡ್ಬೇಕು ಅಂತ ಕಾಡಿನ ಒಳಗಡೆ ಹುಡ್ಕೋದಿಕ್ಕೆ ಶುರುವನ್ನ ಮಾಡ್ತಾರೆ.
ಅಂಡ್ ಅದೇ ರೀತಿ ಹುಡಿಕೊಂಡು ಬರ್ತಿರ್ಬೇಕಾದ್ರೆ ದೈವ ಇರುವ ಜಾಗ ಕೂಡ ಇವರಿಗೆ ಗೊತ್ತಾಗುತ್ತೆ. ಸೊ ಇವತ್ತು ಆ ದೈವವನ್ನ ನೋಡಿ ಬಿಡೋಣ ಅಂತ ಎಲ್ಲ ಮಕ್ಕಳಿಗೆ ಕೂಡ ಜಾಗಕ್ಕಾಗಿನೇ ಬರ್ತಿರ್ಬೇಕಾದ್ರೆ ಯಾವ್ದೋ ಒಂದು ಅಮಾನುಷವಾದ ಶಕ್ತಿ ಇವರ ಎದುರುಗಡೆಗೆ ಬಂದು ಎಲ್ಲರನ್ನುವೆ ಹೆದರಿಸುತ್ತೆ. ಅಷ್ಟೇ ಒಂದು ಕ್ಷಣಕ್ಕೇನೆ ಎಲ್ಲ ಮಕ್ಕಳಿಗೆ ಕೂಡ ಭಯವನ್ನ ಪಡ್ಕೊಂಡು ಹೆದರಗ್ ಬಿಡ್ತಾರೆ. ಆದ್ರೆ ನಮ್ಮ ಮೀನಾ ಧೈರ್ಯವನ್ನ ಮಾಡ್ಕೊಂಡು ಮುಂದೆ ಬಂದು ನೋಡ್ಬೇಕಾದ್ರೆ ಅದು ಯಾವುದೇ ಅಮಾನುಷವಾದ ಶಕ್ತಿನವೇ ಅಲ್ಲ, ಏನಿವೆ ಅಲ್ಲ, ಉನ್ನಿ ಅನ್ನುವ ಒಬ್ಬ ವ್ಯಕ್ತಿ ಮಕ್ಕಳುಗಳನ್ನ ಎದುರಿಸಿರೋದು. ಸೊ ನಮ್ಮ ಮೀನಾ ಡೈರೆಕ್ಟ್ ಆಗಿ ಅವನಿಗೆ ಹೊಡೆದು ಕೆಳಗಡೆಗಾಗಿನೇ ಬೀಳಿಸ್ತಾಳೆ. ಆಕ್ಚುಯಲ್ ಆಗಿ ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ಡಾಕ್ಟರಿಂಗು MBBS ಅನ್ನ ಮಾಡ್ಕೊಂಡು ಬರ್ತಾ ಇರೋನು. ಬಟ್ ಆದ್ರೆ ಸ್ವಲ್ಪ ದಿನಗಳ ಮಟ್ಟಿಗೆ ಇವನಿಗೆ ಕೂಡ ಲೀವ್ ಇರೋದ್ರಿಂದ ಈ ಊರಿಗೆ ವಾಪಸ್ ಬಂದಿದ್ದಾನೆ. ಅಂಡ್ ಇವನು ಒಳ್ಳೆಯವನಾಗಿರೋದ್ರಿಂದ ನಮ್ಮ ಮಕ್ಕಳು ಮತ್ತೆ ಇವನ ನಡುವೆ ಒಂದು ಬಾಂಡಿಂಗ್ ಕೂಡ ಬೆಳೆಯುತ್ತೆ. ಸೊ ಇವಾಗ ನಮ್ಮ ಮಕ್ಕಳಿಗೆ ಬೇರೆ ದೈವದ ಬಗ್ಗೆ ಇಂಟ್ರೆಸ್ಟ್ ಬಂದಿದೆ ಅಲ್ವಾ, ಆದ್ರಿಂದ ಗುಳಿಕನ್ ದೈವದ ಬಗ್ಗೆ ನಮ್ಗೆ ಹೇಳು ಅನ್ನೋದಾಗಿ ಕೇಳ್ಬೇಕಾದ್ರೆ ಇವನುವೆ ಕೂಡ ಒಂದು ಪಾಳು ಬಿದ್ದಿರುವ ಜಾಗಕ್ಕಾಗಿನೇ ಕರ್ಕೊಂಡು ಬಂದು ಗುಳಿಕನ್ ದೈವದ ಬಗ್ಗೆ ಹೇಳೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಪುರಾತನ ಕಾಲದಲ್ಲಿ ಮಾರ್ಕಂಡೇಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅಂಡ್ ಅವನಿಗೆ ಕೇವಲ 16 ವರ್ಷಗಳು ಬದುಕೋದಿಕ್ಕಾಗಿ ಆಯಸ್ಸು ಇತ್ತು. ಸೊ ಯಮಧರ್ಮರಾಜ ಮಾರ್ಕಂಡೇಯನ ಪ್ರಾಣವನ್ನ ತಗೊಳ್ಳೋದಿಕ್ಕೆ ಬರ್ಬೇಕಾದ್ರೆ ಯಮಧರ್ಮರಾಜ ಗೊತ್ತಿಲ್ದಿರ ಶಿವಲಿಂಗದ ಮೇಲೆ ಕೂಡ ಅಟ್ಯಾಕನ್ನ ಮಾಡ್ಬಿಡ್ತಾನೆ. ಸೊ ಅದರಿಂದ ಕೋಪವನ್ನ ಮಾಡ್ಕೊಳ್ಳುವ ಶಿವ ಪ್ರತ್ಯಕ್ಷವಾಗಿ ಯಮಧರ್ಮರಾಜನಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಆ ರೀತಿ ಶಿಕ್ಷೆಯನ್ನ ಕೊಡ್ಬೇಕಾದ್ರೆ ಯಮ ಯಾರ ಪ್ರಾಣವನ್ನವೇ ಕೂಡ ತಗೊಳ್ಳೋದಿಕ್ಕೆ ಆಗೋದೇ ಇಲ್ಲ. ಸೊ ಯಾರನ್ನುವೇ ಸಾಯ್ತಾನೆ ಇಲ್ಲ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅಲ್ವಾ, ಆದ್ರಿಂದ ಯಮನಿಗೆ ಕೊಟ್ಟಿರುವ ಶಿಕ್ಷೆ ಪೂರ್ತಿಯಾಗುವ ವರ್ಗವೇ ಮನುಷ್ಯರ ಪ್ರಾಣವನ್ನ ತೆಗೆಯುವಂತಹ ಕೆಲಸವನ್ನ ಗುಳಿಕನ್ ದೈವನಿಗೆ ಸ್ವಯಂ ಮಹಾದೇವನೇ ಕೊಟ್ಟಿದ್ರು ಅನ್ನೋದಾಗಿ ಒಂದು ಸ್ಟೋರಿಯನ್ನ ಹೇಳ್ತಾನೆ. ಅಂಡ್ ಅವಾಗಿನಿಂದ ಗುಳಿಕನ್ ದೈವ ಒಂದು ಶಕ್ತಿಶಾಲಿಯಾದ ದೈವವಾಗಿ ನೆಲೆಸಿದೆ ಅಂತ ಹೇಳ್ಕೊತಾನೆ. ಇದನ್ನ ಕೇಳುವ ನಮ್ಮ ಮಕ್ಕಳು ಮತ್ತೊಂದು ಕ್ವಶನ್ ಅನ್ನ ಕೇಳ್ತಾರೆ. ವರ್ಷಕ್ಕೆ ಒಂದು ಸಲ ಕೋಲವನ್ನ ಮಾಡೋದಿಕ್ಕೆ ಅಂತ ಗುಳಿಕನ್ ದೈವದ ವೇಷವನ್ನ ಹಾಕುತ್ತಾರೆ ಅಲ್ವಾ, ಆ ವ್ಯಕ್ತಿ ಡೇಂಜರಸ್ ಅಂತೆ, ಮಕ್ಕಳಿಗೆ ಹೆದರಿಸ್ತಾರೆ ಅಂತ ಕೇಳ್ಬೇಕಾದ್ರೆ ಅದನ್ನ ಕೇಳುವ ಬುನ್ನಿ ಆ ರೀತಿಯೆಲ್ಲ ಏನವೇ ಇಲ್ಲ ಕಣ್ರಪ್ಪ. ನಿಜ ಏನು ಅಂದ್ರೆ ಯಾರು ವೇಷವನ್ನ ಹಾಕೋತಾರೋ ಅವರ ಮೈ ಮೇಲೆ ನಮ್ಮ ದೈವನೇ ಬರುತ್ತೆ. ಅಂಡ್ ಅದು ಎಲ್ಲರನ್ನುವೆ ಕೂಡ ತುಂಬಾನೇ ಪ್ರೀತಿಯಿಂದಾನೇ ನೋಡುತ್ತೆ, ಯಾರಿಗುವೆ ಯಾವುದೇ ರೀತಿ ತೊಂದರೆಯನ್ನ ಮಾಡೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಇನ್ನವೇ ಕೂಡ ಕ್ಯೂರಿಯಸ್ ಜಾಸ್ತಿ ಆಗಿ ಈ ದೈವದ ಬಗ್ಗೆ ನಾವು ಇನ್ನವೇ ತಿಳ್ಕೋಬೇಕು ಅಂತ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ. ಆದ್ರಿಂದ ವಾಪಸ್ ಇವ್ರು ಮನೆಗೆ ಬರ್ಬೇಕಾದ್ರೆ ಉನ್ನಿ ಅವರ ರೂಮ್ಗೆ ಎಲ್ಲ ಮಕ್ಕಳಿಗೆ ಕೂಡ ಸ್ಟೋರಿಯನ್ನ ಕೇಳೋದಿಕ್ಕಾಗಿನೇ ಬರ್ತಾರೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಸಾಯಿ ಅವನನ್ನ ನೋಡ್ಬೇಕಾದ್ರೆ ನಮ್ಮ ಮಗಳು ಎಲ್ಲನೂ ಕಾಣಿಸ್ತಾ ಇಲ್ಲ ಅಂತ ಮನೆಯನ್ನೆಲ್ಲ ಹುಡಿಕೊಂಡು ಇದೇ ಉನ್ನಿಯ ರೂಮ್ನ ಹತ್ರಕ್ಕಾಗಿನೇ ಹೊರಟು ಬರ್ತಾನೆ. ಈ ಕಡೆ ನಮ್ಮ ಉನ್ನಿಯನ್ನ ನೋಡ್ಬೇಕಾದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಆ ಗುಳಿಕನ್ ದೈವವನ್ನ ನನ್ನ ಕಣ್ಣಾರಿಯಾಗಿ ನೋಡಿದಾನೆ ಅಂತ ಹೇಳ್ಕೊತಾನೆ. ಅಂದ್ರೆ ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ತಾಯಿಯ ಪಕ್ಕದಲ್ಲಿ ಮಲ್ಕೋತಾ ಇದ್ದೆ. ಅಂಡ್ ಆ ರೀತಿ ಮಲ್ಗಿರ್ಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಸಡನ್ ಆಗಿ ಎಚ್ಚರಿಯಾಗುತ್ತೆ. ಸೊ ಯಾವ್ದೋ ವಿಚಿತ್ರವಾಗಿರುವ ಶಬ್ದವೆಲ್ಲ ಕೇಳಿ ಬರ್ತಿದ್ಯಲ್ಲ ಅಂತ ಕಿಟಕಿಯಲ್ಲಿ ಇಣುಕಿ ಪೂರ್ವ ದಿಕ್ಕಿನ ಕಡೆಗೆ ನೋಡ್ಬೇಕಾದ್ರೆ ಒಂದು ಬೆಂಕಿಯ ಬುಂಡೆ ಗಾಳಿಯಲ್ಲಿ ತುಂಬಾನೇ ವೇಗವಾಗಿ ಹೋಗೋದನ್ನ ನೋಡಿದೀನಿ. ಅಂಡ್ ಊರಿನವರು ಹೇಳುವ ಪ್ರಕಾರ ಗುಳಿಕನ್ ದೈವ ಬೆಂಕಿ ಬುಂಡೆಯ ರೂಪದಲ್ಲಿ ಚಲಿಸುತ್ತಂತೆ. ಹಾಗಿದ್ರೆ ನಾನು ನೋಡಿರೋದು ಗುಳಿಕನ್ ದೈವನೇ ಅನ್ನೋದಾಗಿನೇ ಹೇಳ್ಕೊತಿರ್ತಾನೆ. ಬಟ್ ಆದ್ರೆ ಇದನ್ನೆಲ್ಲ ನಮ್ಮ ಸಾಯಿ ಕೂಡ ಹೊರಗಡೆ ನಿಂತು ಕೇಳಿಸ್ಕೊಂಡ್ಬಿಡ್ತಾನೆ. ಸೊ ಸೀದಾ ಬುನ್ಯಾವನ ಹತ್ರಕ್ಕೆ ಬಂದು ಸರ್ಸರಿಯಾಗಿನೇ ಬೈದು ನನ್ನ ಮಗಳಿಗೆ ಮೂಢನಂಬಿಕೆಗಳನ್ನ ಹೇಳಿ ಅವಳನ್ನ ಯಾವ ಮಟ್ಟಿಗೆ ತಗೊಂಡೋಗ್ಬೇಕು ಅಂತ ಅನ್ಕೊಂಡಿದ್ಯಾ, ನಾನು ಇಲ್ಲಿವರೆಗೂ ಈ ರೀತಿ ಸುಳ್ಳನ್ನ ಹೇಳಿ ಬೆಳ್ಸಿಲ್ಲ. ಅಂಡ್ ಅವಳ ತಲೆಯನ್ನ ಕೆಡಿಸ್ಬೇಡ ಅಂತ ಅವಳನ್ನ ಕರ್ಕೊಂಡು ಹೋಗೋದಿಕ್ಕಾಗಿನೇ ನೋಡ್ತಾನೆ. ಆದ್ರೆ ನಮ್ಮ ಮೀನಾ ಎಲ್ಲಾ ಕಸಿನ್ಗಳಿವೆ ಕೂಡ ಇದೇ ಜಾಗದಲ್ಲಿ ಇದಾರೆ ಅಪ್ಪ, ನಾನುವೇ ಕೂಡ ಇಲ್ಲೇನೆ ಮಲ್ಕೋತೀನಿ ಅನ್ನೋದಾಗಿ ಹಠವನ್ನ ಮಾಡ್ಬೇಕಾದ್ರೆ ಸಾಯಿ ಮತ್ತೆ ಅವನ ಹೆಂಡತಿಗೆ ಬೇರೆ ದಾರಿ ಇಲ್ದೆ ಮಗಳನ್ನ ಅಲ್ಲೇನೆ ಬಿಟ್ಟು ಬರ್ತಾರೆ. ಅಂಡ್ ಅದೇ ರೀತಿ ಎಲ್ಲಾ ಮಕ್ಕಳಿಗೆ ಕೂಡ ಬುನ್ನಿ ಅವನ ರೂಮ್ ನಲ್ಲೇ ಮಲ್ಕೋಬೇಕಾದ್ರೆ ನಮ್ಮ ಮೀನಾಗೆ ಮಾತ್ರ ನಾವು ದೈವವನ್ನ ನೋಡ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಸೊ ನಮ್ಮ ಕಣ್ಣಿಗೇನಾದ್ರೂ ದೈವ ಕಾಣಿಸ್ಕೊಳ್ಳುತ್ತಾ ನೋಡೋಣ ಅಂತ ರಾತ್ರಿ ಪೂರ್ತಿ ಎಚ್ಚರ ಇದ್ದು ಕಿಟಕಿ ಕಡೆಗಾಗಿನೇ ನೋಡಿ ಬರ್ತಿರ್ತಾಳೆ. ಫೈನಲ್ಲಿ ಒಂದು ಬೆಂಕಿಯ ಬುಂಡೆ ವೇಗವಾಗಿ ಹೋಗೋದನ್ನ ನೋಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಉನ್ನಿ ಮತ್ತೆ ಎಲ್ಲಾ ಮಕ್ಕಳನ್ನುವೆ ಕಾಡಿನ ಒಳಗಡೆ ಸುತ್ತಾಡೋದಿಕ್ಕಾಗಿ ಮತ್ತೆ ಬರ್ತಾರೆ. ಅಂಡ್ ನಮ್ಮ ಮೀನಾ ಬೇರೆ ನೆನೆ ರಾತ್ರಿಯಲ್ಲಿ ಗುಳಿಕನ್ ದೈವವನ್ನ ನೋಡಿದಾಳೆ ಅಲ್ವಾ. ಸೊ ಆ ವಿಷಯವನ್ನ ಎಲ್ಲರ ಹತ್ರ ಹೇಳ್ಕೋಬೇಕಾದ್ರೆ ಆ ಮಕ್ಕಳೆಲ್ಲ ಹೆದರ್ಕೊಂಡು ಆ ಜಾಗವನ್ನ ಬಿಟ್ಟು ಓಡಿ ಹೋಗೋದಿಕ್ಕಾಗಿನೇ ನೋಡ್ತಿರ್ತಾರೆ. ಸೊ ಹೇಗಾದ್ರೂ ಮಾಡಿ ಇವರ ತಲೆಯಿಂದ ಈ ವಿಷಯವನ್ನ ತೆಗೆದು ಹಾಕ್ಬೇಕಲ್ಲ ಅಂತ ಯೋಚಿಸಿ ನಾನು ರಿಯಲ್ ಆಗಿ ನೋಡಿಲ್ಲ, ಬಟ್ ಆದ್ರೆ ಕನ್ಸಲ್ಲಿ ನೋಡ್ದೆ ಅನ್ನೋದಾಗಿ ಸುಳ್ಳನ್ನ ಹೇಳಿ ಮ್ಯಾರೇಜ್ ಅನ್ನ ಮಾಡ್ತಾಳೆ. ಅಂಡ್ ಇದೇ ಟೈಮ್ ನಲ್ಲಿ ಕಾಡಿನ ಒಳಗಡೆ ಯಾವುದೋ ಒಂದು ವಿಚಿತ್ರವಾದ ಶಬ್ದ ಎಲ್ಲರಿಗೂ ಕೇಳಿಸುತ್ತೆ. ಸೊ ಏನಿರಬಹುದು ಅಂತ ಎಲ್ಲರೂ ಕೂಡ ಓಡ್ಕೊಂಡು ಬಂದು ನೋಡ್ಬೇಕಾದ್ರೆ ಇವರ ಕಣ್ಣಿಗೆ ಏನೇನುವೆ ಕಾಣಿಸೋದೇ ಇಲ್ಲ. ಸರಿ ಓಕೆ, ನಾವು ಈ ಜಾಗದಲ್ಲಿ ಇರೋದು ಸರಿಯಲ್ಲ ಅನ್ಸುತ್ತೆ, ವಾಪಸ್ಸು ಮನೆಗೆ ಹೋಗೋಣ ಅಂತ ಎಲ್ಲರೂ ಹಿಂದಿರುಗಿ ಬರ್ತಾರೆ. ಇವಾಗ ನಮ್ಮ ಸಾಯಿ ಅವನನ್ನ ನೋಡ್ಬೇಕಾದ್ರೆ ಕೆಲ್ಸದ ಮೇಲ್ಗಡೆಗೆ ಮನೆಯನ್ನ ಬಿಟ್ಟು ಹೊರಗಡೆ ಬರ್ತಿದ್ದಾನೆ. ಅಂಡ್ ಇವಾಗ ನಮ್ಮ ಮೀನಾ ಅವನ ಹತ್ರಕ್ಕಾಗಿನೇ ಬಂದು
ನೆನ್ನೆ ರಾತ್ರಿ ನಾನು ವೇಗವಾಗಿ ಹಾರಾಡ್ತಾ ಇರುವಂತಹ ಒಂದು ಬೆಂಕಿ ಉಂಡಿಯನ್ನ ನೋಡ್ದೆ. ನಿಜಕ್ಕೂ ಅದು ಗುಳಿಕನ್ ದೈವನ್ಯಾಪ ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಅದಕ್ಕೆ ನಮ್ಮ ಸಾಯಿ ಸೈನ್ಸ್ ಎಕ್ಸ್ಪ್ಲನೇಷನ್ ಅನ್ನ ಕೊಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ನೋಡಮ್ಮ, ಕಾಡಿನ ಒಳಗಡೆ ಒಣಗಿ ಹೋಗಿರುವ ಎಷ್ಟೋ ಎಲೆಗಳಿದಾವೆ ಅಂಡ್ ಮೀಥೇನ್ ಗ್ಯಾಸ್ ಅದರ ಜೊತೆಗೆ ಮಿಕ್ಸ್ ಆಗ್ಬೇಕಾದ್ರೆ ಅದು ಬೆಂಕಿಯ ರೀತಿ ಕನ್ವರ್ಟ್ ಆಗಿ ಕಾಡ್ಗಿಚ್ಚಿನ ಹಾಗೆ ಕಾಣಿಸುತ್ತೆ. ಮೇ ಬಿ ನೀನು ಅದನ್ನೇ ನೋಡಿರ್ಬಹುದು ಅನ್ನೋದಾಗಿ ಇವಳಿಗೆ ಅರ್ಥವನ್ನ ಮಾಡ್ಸೋದಿಕ್ಕೆ ನೋಡ್ತಾನೆ. ಅಂಡ್ ಇದೇ ರೀತಿ ದಿನಗಳು ಕಳೀತಾ ಇರ್ಬೇಕಾದ್ರೆ ನಮ್ಮ ಬುನ್ನಿ ಒಂದು ವಿಷಯವನ್ನ ನೋಟಿಸ್ ಮಾಡ್ತಾನೆ. ಅಂದ್ರೆ ಎಲ್ಲಾ ಮಕ್ಕಳಿಗೆ ಕಾಡಿನ ಒಳಗಡೆ ಎಲ್ಲ ಬಂದು ತುಂಬಾನೇ ಹ್ಯಾಪಿಯಾಗಿ ಆಟವನ್ನ ಆಡ್ಕೊಂಡಿದ್ದಾರೆ. ಆದ್ರೆ ನಮ್ಮ ಪಾರು ಮನೆ ಒಳಗಡೆನೆ ಬುಂಡಿಯಾಗಿನೇ ಸಿಕ್ಕಾಕೊಂಡಿದ್ದಾಳೆ ಅಲ್ವಾ. ಸೊ ಅವಳನ್ನವೇ ಕೂಡ ಹೊರಗಡೆಗಾಗಿನೇ ಕರ್ಕೊಂಡು ಬಂದು ಆಟವನ್ನ ಆಡ್ಸಿದ್ರೆ ಅವಳ ಮೈಂಡಿಗೆ ರಿಲೀಫ್ ಸಿಕ್ಕಿ ನಾರ್ಮಲ್ ಆಗ್ಬಹುದು ಅಂತ ಯೋಚಿಸ್ತಾನೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಪಾರು ಅನ್ನವೇ ಕೂಡ ಕರ್ಕೊಂಡು ಕಾಡಿನ ಒಳಗಡೆನೆ ನಡ್ಕೊಂಡು ಒಂದು ಚಿಕ್ಕ ಹಳ್ಳದ ಹತ್ರಕ್ಕಾಗಿನೇ ಬರ್ತಾರೆ. ಬಟ್ ಆದ್ರೆ ಈ ಊರಿನವರು ಹೆಚ್ಚಾಗಿ ನದಿಯ ಹತ್ರಕ್ಕಾಗಿ ಯಾವತ್ತೂ ಬರೋದೇ ಇಲ್ಲ. ಸೊ ಇದನ್ನೆಲ್ಲ ನೋಡುವ ಮಕ್ಕಳು ಇಷ್ಟೊಂದು ಸುಂದರವಾಗಿರುವ ಜಾಗಕ್ಕೆ ಯಾಕೆ ಯಾವ ಜನಗಳಿವೆ ಕೂಡ ಬರೋದಿಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಬುನ್ನಿ ಮತ್ತೊಂದು ಸ್ಟೋರಿಯನ್ನ ಹೇಳ್ಕೊತಾನೆ. ಹಲವಾರು ವರ್ಷಗಳ ಹಿಂದೆ ಒಂದು ತಾಯಿ ಮತ್ತೆ ಮಗು ಇಲ್ಲಿ ಸ್ನಾನವನ್ನ ಮಾಡೋದಿಕ್ಕಾಗಿ ಬಂದಿದ್ರಂತೆ. ಬಟ್ ಆದ್ರೆ ಅವರು ವಾಪಸ್ಸು ಬರ್ತಾ ಇರ್ಬೇಕಾದ್ರೆ ಆ ಮಗು ಸಡನ್ ಆಗಿ ಮಾಯವಾಗೋಗಿದೆ. ಅಂಡ್ ಆ ಮಗು ಎಲ್ಲಿಗೆ ಹೋಯ್ತು ಅಂತ ಎಲ್ಲರಿಗೂ ಕೂಡ ಹುಡುಕಿ ನೋಡ್ಬೇಕಾದ್ರೆ ಆ ಮಗು ನೀರಿನ ಒಳಗಡೆ ಸತ್ತು ತೇಲ್ತಾ ಇರೋದಾಗಿನೇ ಕಾಣ್ತಿದೆ. ಅಂಡ್ ಜನಗಳು ಹೇಳೋದು ಏನು ಅಂದ್ರೆ ಒಂದು ಹೆಣ್ಣಿನ ಆತ್ಮ ಆ ಮಗುವನ್ನ ಬಲಿಯನ್ನಾಗಿನೇ ತಗೊಂಡಿದ್ಯಂತೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಹೆಣ್ಣಿನ ಆತ್ಮ ಸೂಸೈಡ್ ಅನ್ನ ಮಾಡ್ಕೊಂಡು ಇದೇ ಜಾಗದಲ್ಲಿ ತೀರಿ ಹೋಗಿರೋದು. ಅಂಡ್ ಇನ್ನವೇ ಕೂಡ ಹೆಣ್ಣಿನ ಆತ್ಮ ಇದೇ ಜಾಗದಲ್ಲಿ ಸುತ್ತಾಡ್ತಾ ಇದೆ ಅಂತ ಜನರು ನಂಬಿಕೆಯನ್ನ ಮಡಗಿದ್ದಾರೆ. ಅದೇ ಕಾರಣಕ್ಕೆ ಯಾರುವೇ ಇಲ್ಲಿಗೆ ಬರಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ನಂತರ ಇವಾಗ ನಮ್ಮ ಪೂರ್ತಿಯಾದ ಟೀಮು ಆ ಜಾಗವನ್ನ ಬಿಟ್ಟು ಹೋಗೋಣ ಅನ್ನೋದಾಗಿ ಮುಂದೆ ಬರ್ತಿರ್ತಾರೆ. ಬಟ್ ಆದ್ರೆ ನಮ್ಮ ಪಾರು ಮಾತ್ರ ಅದೇ ಜಾಗದಲ್ಲಿ ಸಪರೇಟ್ ಆಗಿನೇ ನಿಂತಿದ್ದಾಳೆ. ಇದನ್ನ ನೋಡುವ ನಮ್ಮ ಬುನ್ನಿ ಅವಳ ಹತ್ರಕ್ಕಾಗಿನೇ ಬಂದು ಏನಮ್ಮಾಯ್ತು, ಎಲ್ಲರೂ ಹೋಗ್ತಾ ಇದೀವಿ ಅಲ್ವಾ, ಬಾ ನಮ್ಮ ಜೊತೆ ಅಂತ ಕರಿಬೇಕಾದ್ರೆ ಆ ಪಾರು ಯಾವುದೇ ರೀತಿಯಾದ ಆನ್ಸರ್ ಅನ್ನ ಕೊಡೋದಿಲ್ಲ. ತುಂಬಾನೇ ವಿಚಿತ್ರವಾಗಿನೇ ಬಿಹೇವ್ ಅನ್ನ ಮಾಡ್ಕೊಂಡು ನಮ್ಮ ಬುನ್ನಿಯವನ ಕುತ್ತಿಗೆಗೆ ಕೈಯನ್ನ ಹಾಕಿ ಅವರನ್ನ ಮೇಲಕ್ಕಾಗಿನೇ ಎತ್ತುತ್ತಾಳೆ. ಅಂಡ್ ಅವಳ ಧ್ವನಿನವೇ ಕೂಡ ಪೂರ್ತಿಯಾಗಿನೇ ಬದಲಾಗಿರುತ್ತೆ. ಅಷ್ಟೇ ಇದನ್ನ ನೋಡುವ ನಮ್ಮ ಪೂರ್ತಿಯಾದ ಟೀಮು ಒಂದು ಕ್ಷಣಕ್ಕೇನೆ ಶಾಕ್ ಆಗಿ ಕಾಡಿನ ಒಳಗಡೆ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಂಡ್ ನಮ್ಮ ಪಾರು ಇವಾಗ ಏನನ್ನ ಹೇಳ್ಕೊತಾಳೆ ಅಂದ್ರೆ, ನಾನಿಲ್ಲಿ ಸೂಸೈಡ್ ಅನ್ನ ಮಾಡ್ಕೊಂಡು ತೀರಿ ಹೋಗಿಲ್ಲ, ಬದಲಾಗಿ ಕೆಲವೊಂದಷ್ಟು ಜನರು ಸೇರ್ಕೊಂಡು ನನ್ನ ಕಥೆಯನ್ನ ಮುಗಿಸಿದ್ದಾರೆ. ಆ ನಂತರ ನಾನು ಆತ್ಮಹತ್ಯೆಯನ್ನ ಮಾಡ್ಕೊಂಡೆ ಅನ್ನೋದಾಗಿ ಹೆಸರನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಕೊತಾಳೆ. ಅಂದ್ರೆ ಪಾರುವಿನ ಮೇಲೆ ದೆವ್ವ ಬಂದಿದೆ ಅನ್ನೋದು ನಮ್ಗೆ ಈಸಿಯಾಗಿನೇ ಗೊತ್ತಾಗ್ಬಿಡುತ್ತೆ. ಅಂಡ್ ಇವಾಗ ನಮ್ಮ ಅಪ್ಪು ಹೇಗೋ ಕಷ್ಟವನ್ನ ಪಡ್ಕೊಂಡು ಮನೆ ಹತ್ರಕ್ಕಾಗಿನೇ ಓಡಿ ಬಂದು ಕಾಡಿನಲ್ಲಿ ನಡೆದಿರುವ ಎಲ್ಲಾ ವಿಷಯವನ್ನುವೇ ಕೂಡ ಹೇಳ್ಕೊತಾನೆ. ಆದ್ರಿಂದ ನಮ್ಮ ಪೂರ್ತಿಯಾದ ಫ್ಯಾಮಿಲಿ ಮಕ್ಕಳನ್ನ ಹುಡ್ಕೋಣ ಅಂತ ಕಾಡಿನ ಒಳಗಡೆಗೆ ಎಂಟ್ರಿ ಕೊಡ್ತಾರೆ. ಅಂಡ್ ಅದೇ ರೀತಿಯಾಗಿ ಹುಡಿಕೊಂಡು ಪಾರುವಿನ ಹತ್ರಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ಇವಾಗ ನಮ್ಮ ಪಾರು ಕೂಡ ಅನ್ಕಾನ್ಶಿಯಸ್ ಆಗಿ ಒಂದು ಜಾಗದಲ್ಲಿ ಬಿದ್ದಿದ್ದಾಳೆ. ಅಂಡ್ ಬುನಿಯನ್ನ ನೋಡ್ಬೇಕಾದ್ರೆ ಅವನುವೇ ಕೂಡ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ಕೊತಾನೆ. ಪಾರು ತುಂಬಾನೇ ವಿಚಿತ್ರವಾಗಿ ಆಡ್ಕೊಂಡು ನನ್ನನ್ನ ನದಿ ಒಳಗಡೆ ಮುಳುಗಿಸಿ ಕಥೆಯನ್ನ ಮುಗಿಸೋದಿಕ್ಕಾಗಿ ನೋಡಿದ್ಲು. ಬಟ್ ಆದ್ರೆ ನನ್ಗೆ ಈಜೋದಿಕ್ಕೆ ಬರೋದ್ರಿಂದ ಹೇಗೋ ಪ್ರಾಣವನ್ನ ಕಾಪಾಡ್ಕೊಂಡು ಸೇಫ್ ಆದೆ ಅಂತ ಹೇಳ್ಕೊತಾನೆ. ಅಂಡ್ ಇವಾಗ ಎಲ್ಲರಿಗೂ ಕೂಡ ಮನೆ ಒಳಗಡೆಗೆ ಬರ್ಬೇಕಾದ್ರೆ ಪಾರುವಿನ ಫಾದರ್ ಎಲ್ರ ಮುಂದಕ್ಕಾಗಿನವೇ ಬಂದು ಒಂದು ವಿಷಯವನ್ನ ಹೇಳ್ಕೊತಾರೆ. ನೋಡಿ, ನಾನು ಇಷ್ಟು ವರ್ಷಗಳ ಕಾಲವಾಗಿ ಮನೆಯನ್ನ ನಡೆಸಿ ಬರ್ತಾ ಇದ್ದೀನಿ. ಬಟ್ ಆದ್ರೆ ಇತ್ತೀಚೆಗೆ ನಮ್ಮ ಮೇಲೆ ದುಷ್ಟ ಶಕ್ತಿಗಳ ಪ್ರಭಾವ ಜಾಸ್ತಿ ಆಗಿದೆ. ಅಂಡ್ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೀತಿಯಾದ ಪ್ರಾಬ್ಲಮ್ಗಳು ಬರ್ತಾನೆ ಇದಾವೆ. ಅಂಡ್ ಅದು ಅಲ್ಲದೆ ನಮ್ಮ ಮನೆಯನ್ನ ನಡ್ಸೋದಕ್ಕೆ ಕೂಡ ಹಣದ ಸಮಸ್ಯೆ ಜಾಸ್ತಿ ಆಗಿದೆ. ಸೊ ಇದಕ್ಕೆ ನಾವು ಒಂದು ಪರಿಹಾರವನ್ನ ಹುಡುಕ್ಲೇಬೇಕು ಅನ್ನೋದಾಗಿ ಹೇಳ್ಕೊತಾರೆ. ಇದನ್ನ ಕೇಳುವ ಪಾರುವಿನ ಮದರು ಮುಂದಕ್ಕಾಗಿನೇ ಬಂದು ನನ್ನ ಕೈಯಲ್ಲಿ ನನ್ನ ಮಗಳ ಪರಿಸ್ಥಿತಿಯನ್ನ ನೋಡೋದಿಕ್ಕೆ ಆಗ್ತಿಲ್ಲ. ಅಂಡ್ ನನ್ಗೆ ಅನ್ಸೋ ಪ್ರಕಾರ ಅವಳ ಮೆಂಟಲ್ ಹೆಲ್ತ್ ಹಾಳಾಗಿದೆಯಲ್ವಾ, ಅದನ್ನ ಡಾಕ್ಟರ್ಗೆ ತೋರಿಸಿದ್ರೇನೆ ಸರಿ ಹೋಗುತ್ತೆ ಅನ್ನೋದಾಗಿ ಹೇಳ್ಕೊತಾಳೆ. ಬಟ್ ಆದ್ರೆ ಪಾರುವಿನ ಫಾದರ್ಗೆ ಮೆಡಿಸನ್ ಇಂದ ಯಾವುದೇ ರೀತಿ ಸರಿಯನ್ನ ಮಾಡೋದಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ನಮ್ಗೆ ಚೆನ್ನಾಗಿನೇ ಗೊತ್ತಿದೆ ದುಷ್ಟ ಶಕ್ತಿಯ ಪ್ರಭಾವ ನಮ್ಮ ಮನೆ ಮೇಲೆ ಬಿದ್ದಿದೆ ಅಂತ. ಸೊ ಪೂಜೆ ಪುನಸ್ಕಾರವನ್ನ ಮಾಡಿ ದೆವ್ವವನ್ನ ಬಿಡಿಸುವ ಹೋಮವನ್ನ ಮಾಡಿದ್ರೆ ಮಾತ್ರ ನಮ್ಮ ಮಗಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಸಾಧ್ಯ ಅನ್ನೋದಾಗಿನೇ ಹೇಳ್ಕೊತಾರೆ. ಅಂಡ್ ಅದೇ ರೀತಿಯಾಗಿ ಪೂಜೆನ ಮಾಡ್ಸೋದಿಕ್ಕಾಗಿ ಅಂತಾನೆ ಮನೆಯವರೆಲ್ಲ ಹಣವನ್ನ ಒಟ್ಟಾಗಿ ಸೇರ್ಸೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಂಡ್ ಫೈನಲ್ ಆಗಿ ದುಡ್ಡನ್ನೆಲ್ಲ ಸೇರಿಸಿ ಒಂದು ಪೂಜಾರಿಯನ್ನು ಕೂಡ ಹಿಡಿದು ಮನೆ ಒಳಗಡೆ ಒಂದು ದೊಡ್ಡ ಹೋಮವನ್ನ ನಡೆಸೋದಿಕ್ಕಾಗಿನೇ ಕರ್ಕೊಂಡು ಬರ್ತಾರೆ. ಅಂಡ್ ಅದೇ ರೀತಿ ಮನೆಯವರು ಮತ್ತೆ ಆ ಪೂಜಾರಿ ಎಲ್ಲರಿಗೂ ಕೂಡ ಸೇರ್ಕೊಂಡು ಒಂದು ದೊಡ್ಡ ರಿಚುವಲ್ ಅನ್ನೇ ಮಾಡ್ತಾರೆ. ಅಂಡ್ ಇವಾಗ ಮನೆಯವರಿಗೆ ಕೂಡ ಗೊತ್ತಾಗುತ್ತೆ ಪಾರುವಿನ ಮೈ ಮೇಲೆ ಒಂದು ದುಷ್ಟ ಶಕ್ತಿ ಇದೆ ಅನ್ನೋದಾಗಿ. ಯಾಕಂದ್ರೆ ಈ ಪೂಜಾರಿ ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡಿ ರಿಚುವಲ್ ಅನ್ನ ಮಾಡ್ಬೇಕಾದ್ರೆ ಅದಕ್ಕೆ ತಕ್ಕಿದ ಹಾಗೆ ಬಾಡಿ ಒಳಗಡೆ ಇರುವ ದೆವ್ವ ಕೂಡ ರಿಯಾಕ್ಷನ್ ಅನ್ನ ಮಾಡ್ತಿರುತ್ತೆ. ಅಂಡ್ ಇದೇ ರೀತಿಯ ಒಂದು ಭಯಂಕರವಾಗಿರುವ ರಿಚುವಲ್ ನಡೀತಾ ಇರ್ಬೇಕಾದ್ರೆ ಸಡನ್ ಆಗಿ ಲೈಟ್ ಕೂಡ ಹೊಟ್ಟೋಗುತ್ತೆ. ಇವರ ಮುಂದೆ ಹಚ್ಚಿರುವ ದೀಪಗಳು ಕೂಡ ಆರೋಗ್ಬಿಡುತ್ತೆ. ಆದ್ರಿಂದ ಇವರ ಹತ್ರ ಇರುವ ಫೋನ್ಗಳ ಟಾರ್ಚ್ ಅನ್ನ ಆನ್ ಮಾಡ್ಬೇಕಾದ್ರೆ ಎಲ್ಲರಿಗೂ ಒಂದು ದೊಡ್ಡದಾದ ಶಾಕ್ ಏನೇ ಕಾದಿದೆ.
ಅಂದ್ರೆ ನಮ್ಮ ಪಾರು ಆ ಜಾಗದಿಂದ ಮಾಯವಾಗಿ ಎಸ್ಕೇಪ್ ಆಗಿ ಹೋಗಿದ್ದಾಳೆ. ಸೊ ನಮ್ಮ ಸಾಯಿ ಇವಳು ಎಲ್ಲಿಗೆ ಹೋಗ್ಬಿಡ್ಲು ಅಂತ ಮನೆಯನ್ನೆಲ್ಲ ಹುಡುಕಿ ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ನಮ್ಮ ಪಾರು ಸಡನ್ ಆಗಿನೇ ಇವನ ಮುಂದಕ್ಕಾಗಿನೇ ಬಂದು ಇವನು ಯೋಚನೆ ಕೂಡ ಮಾಡಿರೋದಿಲ್ಲ ಅಂತ ಒಂದು ವಿಷವನ್ನ ಹಿಳ್ಕೊತಾಳೆ. ಅಂದ್ರೆ ನಿನ್ನ ತಾಯಿ ಬಾವಿ ಒಳಗಡೆ ಬಿದ್ದು ತೀರಿ ಹೋಗ್ತಿರ್ಬೇಕಾದ್ರೆ ನೀನು ಅವರನ್ನ ಕಾಪಾಡೋದಿಕ್ಕಾಗಿ ಏನನ್ನವೇ ಕೂಡ ಮಾಡ್ಲೇ ಇಲ್ಲ. ಅಂದ್ರೆ ನಿನ್ನ ತಾಯಿ ತೀರಿ ಹೋಗೋದಿಕ್ಕೆ ನೀನವೇ ಕೂಡ ಕಾರಣ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಸಾಯಿ ಒಂದು ಕ್ಷಣಕ್ಕೆ ಡಿಪ್ರೆಷನ್ಗೆನೆ ಹೋಗ್ಬಿಡ್ತಾನೆ. ಯಾಕಂದ್ರೆ ಪಾರುವಿನ ಒಳಗಡೆ ಇರುವ ದುಷ್ಟಶಕ್ತಿ ಇವನ ಚಿಕ್ಕ ವಯಸ್ಸಿನ ಟ್ರೋಮವನ್ನ ಟ್ರಿಗರ್ ಅನ್ನ ಮಾಡಿ ಹಾಕಿದೆ. ನೆಕ್ಸ್ಟ್ ಇದೇ ಜಾಗಕ್ಕೆ ಗುರುಗಳು ಮತ್ತೆ ಮನೆಯವರೆಲ್ಲ ಕೂಡ ಬಂದು ನಮ್ಮ ಪಾರು ಅವಳನ್ನ ವಾಪಸ್ಸು ಎಳ್ಕೊಂಡು ಬಂದು ಮಂಡಲದ ಒಳಗಡೆಗಾಗಿನೇ ಕೂರ್ಸಿ ಇವಾಗ ಮತ್ತೆ ಒಂದು ಭಯಂಕರವಾಗಿರುವ ರಿಚುವಲ್ ಅನ್ನ ಶುರುವನ್ನ ಮಾಡ್ಕೋತಾರೆ. ಅಂಡ್ ಫೈನಲಿ ರಿಚುವಲ್ ಅನ್ನವೇ ಕೂಡ ಕಂಪ್ಲೀಟ್ ಅನ್ನ ಮಾಡಿ ಇವಳ ನೆತ್ತಿ ಮೇಲಿರುವ ಕೂದಲನ್ನ ಒಂದು ಗಂಟನ ಹಾಕಿ ಫೈನಲ್ ಆಗಿ ಆ ಕೂದಲನ್ನ ಕಿತ್ತು ಒಂದು ಮಡಿಕೆ ಒಳಗಡೆಗೆ ಆತ್ಮವನ್ನ ಬಂಧಿಸ್ತಾರೆ. ಅಂಡ್ ಇವಾಗ ಗುರುಗಳು ಏನನ್ನ ಹೇಳ್ತಾರೆ ಅಂದ್ರೆ ಈ ಮಡಿಕೆಯನ್ನ ಆದಷ್ಟು ಬೇಗ ತಗೊಂಡು ಹೋಗಿ ನೀರಿನ ಒಳಗಡೆಗೆ ವಿಸರ್ಜನೆಯನ್ನ ಮಾಡ್ಬೇಕು. ಅಪಿತಪಿ ಪ್ರೋಸೆಸ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಇದ್ರ ಒಳಗಡೆ ಇರುವ ಆತ್ಮ ಮತ್ತೆ ಬಂದು ಅವಳ ಬಾಡಿಯನ್ನ ಸೇರ್ಕೊಳ್ಳುತ್ತೆ ಅನ್ನೋದಾಗಿ ಹೇಳ್ಕೊತಾರೆ. ಬಟ್ ಆದ್ರೆ ಆ ಮಡಿಕೆಯನ್ನ ತಗೊಳ್ಳೋದಿಕ್ಕೆ ಮನೆಯಲ್ಲಿರುವ ಯಾವ ಮೆಂಬರ್ ಗಳಿವೆ ಕೂಡ ಮುಂದೆ ಬರೋದಿಲ್ಲ. ಯಾಕಂದ್ರೆ ಅದ್ರ ಒಳಗಡೆ ದೊಬ್ಬ ಇದೆ ಅಲ್ವಾ. ಸೊ ಎಲ್ಲರೂ ಹೆದರ್ಕೊಂಡು ಹಿಂದಕ್ಕಾಗಿನೇ ಹೋಗ್ತಿರ್ತಾರೆ. ಆದ್ರೆ ನಮ್ಮ ಸಾಯಿ ಧೈರ್ಯವನ್ನ ಮಾಡಿ ಮುಂದಕ್ಕಾಗಿನೇ ಬಂದು ಮಡಿಕೆಯನ್ನ ಈಸ್ಕೊತಾನೆ. ಸೊ ಆ ಮಡಿಕೆಯನ್ನ ತಗೊಂಡು ವಿಸರ್ಜನೆ ಮಾಡೋಣ ಅಂತ ಬರ್ತಿರ್ಬೇಕಾದ್ರೆ ನಮ್ಮ ಮೀನಾ ಬಂದು ನಾನು ನೀವೇ ಕೂಡ ಬರ್ತೀನಿ ಅನ್ನೋದಾಗಿ ಹಠವನ್ನ ಮಾಡ್ತಾಳೆ. ಆದ್ರೆ ಈ ಬಾರಿ ನಮ್ಮ ಸಾಯಿ ಕೂಡ ಇವಳಿಗೆ ಬೇಡ ಅನ್ನೋದಾಗಿ ತಡೆಯೋದಿಲ್ಲ. ಯಾಕಂದ್ರೆ ಇದೊಂದು ಮೂಢನಂಬಿಕೆ ಅಂತ ಮಗಳಿಗೆ ಅರ್ಥವನ್ನ ಮಾಡ್ಸೋಣ ಅಂತ ಜೊತೆಯಾಗಿನೇ ಕರ್ಕೊಂಡು ಹೋಗೋದಿಕ್ಕಾಗಿ ಡಿಸೈಡ್ ಅನ್ನ ಮಾಡ್ಕೊಂಡು ಕರ್ಕೊ ಬರ್ತಾನೆ. ಅಂಡ್ ಇವಾಗ ಎಲ್ಲರೂ ಸೇರ್ಕೊಂಡು ಆ ಮಡಿಕೆಯನ್ನ ವಿಸರ್ಜನೆ ಮಾಡೋದಿಕ್ಕಾಗಿ ಕಾರನ್ನ ಎತ್ಕೊಂಡು ಹೊರಟು ಬರ್ತಾರೆ. ಅಂಡ್ ಅದೇ ರೀತಿಯಾಗಿ ಬರ್ತಿರ್ಬೇಕಾದ್ರೆ ಇವರ ಕಾರು ಒಂದು ಜಾಗದಲ್ಲಿ ಸಿಕ್ಕಾಕೊಳ್ಳುತ್ತೆ. ಸೊ ಇವಾಗ ಎಲ್ಲರೂ ಸೇರ್ಕೊಂಡು ಕಾರನ್ನ ತಳ್ಳಲೇಬೇಕು ಅಲ್ವಾ. ಆದ್ರಿಂದ ನಮ್ಮ ಸಾಯಿಯ ಮಡಿಕೆಯನ್ನ ಮಗಳಾಗಿರುವ ಮೀನಾ ಕೈಗೆನೆ ಕೊಟ್ಟು ಕಾರನ್ನ ತೊಳ್ಳೋದಿಕ್ಕೆ ಹೊರಗಡೆಗಾಗಿನೇ ಇಳಿದು ಬರ್ತಾನೆ. ಅಂಡ್ ಅದೇ ರೀತಿ ತಳ್ತಿರ್ಬೇಕಾದ್ರೆ ಕಾರು ಕೂಡ ಹಿಂದೆ ಮುಂದೆ ಜಂಪನ ಮಾಡ್ಬೇಕಾದ್ರೆ ನಮ್ಮ ಮೀನಾ ಕೂಡ ಸ್ಲಿಪ್ ಆಗಿ ಕೆಳಗಡೆಗಾಗಿ ಬಿದ್ದೋಗ್ತಾಳೆ. ಅಂಡ್ ಅವಳೇನೆ ಸ್ಲಿಪ್ ಆಗಿದ್ದಾಳೆ ಅಂದ್ರೆ ಕೈಯಲ್ಲಿರುವ ಮಡಿಕೆ ಸೇಫ್ ಆಗಿರುತ್ತಾ, ಅದು ಕೂಡ ಕೆಳಗಡೆಗಾಗಿ ಬಿದ್ದೋಗುತ್ತೆ. ಪೂರ್ತಿಯಾಗಿ ಒಡೆದೋಗಿರೋದಿಲ್ಲ, ಬಟ್ ಆದ್ರೆ ಒಂದು ಚಿಕ್ಕ ಹೋಲ್ ಆಗಿ ಆ ಮಡಿಕೆ ಬಿರುಕನ್ನ ಬಿಡೋದಿಕ್ಕೆ ಶುರುವನ್ನ ಮಾಡಿರುತ್ತೆ. ಅಂಡ್ ಅದನ್ನ ನೋಡೋದಿಕ್ಕೆ ಯಾವ ರೀತಿ ಫೀಲ್ ಆಗ್ತಿರುತ್ತೆ ಅಂದ್ರೆ ಒಳಗಡೆ ಕೂಡಾಕಿರುವ ದುಷ್ಟಶಕ್ತಿ ಹೊರಗಡೆ ಬರೋದಕ್ಕಾಗಿ ಟ್ರೈಯನ್ನ ಮಾಡೋ ರೀತಿಯಾಗಿ ಕಾಣಿಸ್ತಿರುತ್ತೆ. ಆದ್ರೆ ನಮ್ಮ ಮೀನಾ ಒಂದು ಸ್ವಲ್ಪನವೇ ಕೂಡ ಭಯವನ್ನ ಪಟ್ಕೊಳ್ತೀರಾ ಅವಳ ಬೆರಳಿನಿಂದ ಹೋಲನ್ನ ಮುಚ್ಚಿ ಇಡ್ಕೋತಾಳೆ. ಆ ನಂತರ ಮತ್ತೆ ಗಾಡಿಯನ್ನವೇ ಕೂಡ ರಿಪೇರಿಯನ್ನ ಮಾಡ್ಕೊಂಡು ಎಲ್ಲರೂ ಹೊರಟು ಟ್ರಾವೆಲ್ ಅನ್ನ ಮಾಡ್ಕೊಂಡು ಫೈನಲ್ ಆಗಿ ನದಿಯ ಹತ್ರಕ್ಕಾಗಿನವೇ ಕೂಡ ಬಂದು ತಲುಪ್ತಾರೆ. ಅಂಡ್ ಅಲ್ಲಿಗೆ ಬರ್ಬೇಕಾದ್ರೆ ನಮ್ಮ ಗುರುಗಳು ಆ ಮಡಿಕೆಯನ್ನ ಹಿಡ್ಕೊಂಡು ನೀವೆಲ್ಲರೂ ಬೆನ್ನನ್ನ ಉಲ್ಟವಾಗಿ ಮಾಡ್ಕೊಂಡು ನಿಂತ್ಕೊಳ್ಳಿ, ಯಾರೇ ಕರೆದ್ರವೇ ಕೂಡ ತಿರುಗಿ ನೋಡ್ಬಾರ್ದು ಅಂತ ರೂಲ್ಸ್ ಅನ್ನ ಹೇಳಿ ಆ ಮಡಿಕೆಯನ್ನ ವಿಸರ್ಜನೆ ಮಾಡೋದಿಕ್ಕೆ ನೀರಿನ ಒಳಗಡೆ ಬರ್ತಾರೆ. ಅಂಡ್ ಈ ಕಡೆ ನಮ್ಮ ಸಾಯಿ ಕೂಡ ಮೀನಾ ಅವಳಿಗೆ ಇವ್ರು ಬರೀ ರಿಚುವಲ್ ಅನ್ನ ಮಾಡ್ತಾ ಇದ್ದಾರೆ ಅಮ್ಮ, ಇಲ್ಲಿ ಏನವೇ ಕೂಡ ನಡೆಯೋದಿಲ್ಲ, ಸೊ ನೀನು ತಲೆಯನ್ನ ಕೆಡಿಸ್ಕೋಬೇಡ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ. ಅಂಡ್ ಅದೇ ರೀತಿ ನಮ್ಮ ಪೂರ್ತಿಯಾದ ಟೀಮು ವಾಪಸ್ಸು ಮನೆಗೆ ಬಂದು ನೋಡ್ಬೇಕಾದ್ರೆ ಎಲ್ಲರಿಗೂ ಮತ್ತೊಂದು ದೊಡ್ಡ ಸ್ಟಾಕಿಂಗ್ ವಿಷಯನೇ ಕಾದಿರುತ್ತೆ. ಅಂದ್ರೆ ನಮ್ಮ ಪಾರು ಇನ್ನವೇ ಕೂಡ ಅದೇ ರೀತಿಯಾಗಿ ವಿಚಿತ್ರವಾಗಿನೇ ಬಿಹೇವ್ ಮಾಡ್ತಾ ಇದ್ದಾಳೆ. ಯಾವ ರೀತಿ ಅಂದ್ರೆ ಆತ್ಮ ಇವಾಗ ಮತ್ತೆ ಇವಳ ಬಾಡಿ ಒಳಗಡೆಗೆ ಬಂದು ಸೇರ್ಕೊಂಡಿರುವ ಹಾಗೇನೆ. ಅಂದ್ರೆ ಇವರು ಮಾಡಿರುವ ಪ್ರೋಸೆಸ್ ನಲ್ಲಿ ಯಾವ್ದೋ ಮಿಸ್ಟೇಕ್ ಆಗಿದೆ ಅಂತ ಅರ್ಥ. ಅದೇ ಗಾಡಿಯಲ್ಲಿ ಆ ಮಡಿಕೆಯನ್ನ ಕೆಳಗಡೆ ಬೀಳಿಸ್ಬೇಕಾದ್ರೆ ಹೊರಗಡೆ ಬರುವ ಹಾಗೆ ಟ್ರೈಯನ್ನ ಮಾಡ್ತಿತ್ತು ಅಲ್ವಾ, ಅದೇ ಟೈಮ್ ನಲ್ಲಿ ಆತ್ಮ ಹೊರಗಡೆ ಬಂದು ವಾಪಸ್ ಇವಳ ಬಾಡಿಯನ್ನ ಸೇರ್ಕೊಂಡಿದೆ ಅನ್ಸುತ್ತೆ. ನಂತರ ಇವಾಗ ನಮ್ಮ ಸಾಯಿ ಏನನ್ನ ಹೇಳ್ತಾನೆ ಅಂದ್ರೆ ನಮ್ಮ ಪಾರುಗೆ ಮೆಂಟಲ್ ಇಲ್ನೆಸ್ ಆಗಿರೋದ್ರಿಂದ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸ್ಬೇಕು. ನೀವು ಪೂಜೆ ಹೋಮ ಅಂತ ಮಾಡ್ಕೊಂಡು ಟೈಮ್ ಮತ್ತೆ ದುಡ್ಡು ಎರಡನ್ನವೇ ಕೂಡ ವೇಸ್ಟ್ ಅನ್ನ ಮಾಡ್ತಿದ್ದೀರಾ ಅಂತ ಹೇಳ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಮನೆಯಲ್ಲಿರುವ ಕೆಲವು ಹೆಂಗಸರು ಅವರ ಕಣ್ಣುಗಳಲ್ಲಿ ಚೇಂಜಸ್ ಆಗಿ ಅವರು ಕೂಡ ವಿಚಿತ್ರವಾಗಿ ಬಿಹೇವ್ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಆದ್ರಿಂದ ಮತ್ತೆ ನಾವು ಗುರುಗಳನ್ನ ಕರೆದು ಏನಾಗಿದೆ ಅಂತ ತಿಳ್ಕೊಳ್ಳೇಬೇಕು ಅನ್ನೋದಾಗಿ ಆ ಗುರುಗಳನ್ನ ಕರೆದು ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಅವರು ಕೂಡ ಪ್ರೋಸೆಸ್ ನಲ್ಲಿ ಯಾವ್ದೋ ಪ್ರಾಬ್ಲಮ್ ಆಗಿದೆ ಅನ್ನೋದಾಗಿ ಹೇಳ್ಕೊತಾರೆ. ಸೊ ಈ ಮನೆಯವರೇ ಕೂಡ ನಮ್ಮಿಂದ ಯಾವ್ದೋ ತಪ್ಪು ನಡೆದಿದೆ ಅನ್ನೋದಾಗಿ ಇವರನ್ನೇ ಒಪ್ಕೋತಾರೆ. ಅಂಡ್ ಇವಾಗ ಬೇರೆ ದಾರಿ ಇಲ್ದೆ ಎಕ್ಸಾಸಿಸಮ್ ಅನ್ನ ನಾವು ಮಾಡ್ಲೇಬೇಕು ಅಂತ ಯೋಚಿಸಿ ಎಲ್ಲರಿಗೂ ಟೆಂಪರವರಿಯಾಗಿ ಹಾಕೊಳ್ಳೋದಿಕ್ಕೆ ಕೆಲವು ತಾಯ್ತಗಳನ್ನ ಕೊಡೋದಿಕ್ಕೆ ನೋಡ್ತಾರೆ. ಆದ್ರೆ ನಮ್ಮ ಸಾಯಿ ಮಾತ್ರ ತಾಯ್ತಗಳನ್ನ ಈಸ್ಕೊಳ್ಳೋದಿಕ್ಕಾಗಿ ರೆಡಿ ಇಲ್ಲ. ನನ್ಗುವೆ ನನ್ನ ಮಗಳಿಗುವೆ ಯಾವ್ದೇ ತಾಯ್ತಗಳು ಬೇಡ ಅನ್ನೋದಾಗಿ ನಿರಾಕರಿಸ್ತಾನೆ. ಬಟ್ ಆದ್ರೆ ನಮ್ಮ ಮೀನಾ ಅವಳನ್ನ ನೋಡ್ಬೇಕಾದ್ರೆ ನಾವು ಎಚ್ಚರ ತಪ್ಪಿಯ ಮಡಿಕೆಯನ್ನ ಕೆಳಗಡೆ ಬೀಳ್ಸಿದ್ರಿಂದಾನೇ ಅದರಿಂದ ಆತ್ಮ ಹೊರಗಡೆ ಬಂದಿದೆ, ಸೊ ಇದಕ್ಕೆಲ್ಲ ಕಾರಣ ನಾವೇನೇನೋದಾಗಿ ಗಿಲ್ಟಿಯಾಗಿ ಫೀಲ್ ಆಗ್ತಿರ್ತಾಳೆ. ಬಟ್ ಆದ್ರೆ ನಮ್ಮ ಸಾಯಿ ಸೈನ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಇದೆಲ್ಲ ಕೇವಲ ಮೂಢನಂಬಿಕೆ, ಇದು ನಿಜಾನೇ ಅಲ್ಲ, ಯಾವ ದೆವ್ವ ಭೂತ ಏನೇ ಇಲ್ಲ ಅಂತ ಅರ್ಥ ಮಾಡಿಸ್ತಾನೆ. ಆದ್ರೆ ನಮ್ಮ ಮೀನಾ ಪೂರ್ತಿಯಾಗಿ ಕನ್ವಿನ್ಸ್ ಆಗೋದಿಲ್ಲ.
ಸೀದಾ ಕಸಿನ್ಸು ಮತ್ತೆ ಉನ್ಯ ಹತ್ರಕ್ಕಾಗಿನೇ ಬಂದು ಇವಳು ಹಿಡ್ಕೊಂಡಿದ್ದ ಮಡಿಕೆಯಲ್ಲಿ ಹೋಲಾಗಿ ಅದ್ರ ಒಳಗಡೆಯಿಂದ ಆತ್ಮ ಹೊರಗಡೆ ಬರೋದಿಕ್ಕೆ ನೋಡ್ತಿತ್ತು ಅಲ್ವಾ. ಸೊ ಆ ವಿಷಯವನ್ನ ಎಲ್ಲರಿಗೂ ಕೂಡ ಹೇಳೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಬಟ್ ಆದ್ರೆ ಇದೇ ಟೈಮ್ ನಲ್ಲಿ ರೂಮ್ ನ ಡೋರ್ ಆಗಿರ್ಬಹುದು, ವಿಂಡೋಗಳಾಗಿರ್ಬಹುದು, ಲೈಟ್ ಆಗಿರ್ಬಹುದು ಎಲ್ಲ ಕೂಡ ದಡಬಡ ಅಂತ ಫ್ಲಿಕರ್ ಆಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇದನ್ನ ನೋಡಿ ಎಲ್ಲ ಮಕ್ಕಳಿವೆ ತುಂಬಾನೇ ಭಯವನ್ನವೇ ಕೂಡ ಪಟ್ಕೊಂಡ್ ಬಿಡ್ತಾರೆ. ಅಂಡ್ ನಮ್ಮ ಮೂವಿ ಇಲ್ಲಿಂದ ಇನ್ನವೇ ಕೂಡ ಥ್ರಿಲ್ಲಿಂಗ್ ಆಗಿ ಶುರುವಾಗುತ್ತೆ ನೋಡಿ. ಇದನ್ನೆಲ್ಲ ನೋಡುವ ನಮ್ಮ ಎಲ್ಲಾ ಮಕ್ಕಳು ಅಳೋದಿಕ್ಕಾಗಿ ಶುರುವನ್ನ ಮಾಡ್ಕೊಂಡು ನಾವು ಇಷ್ಟೆಲ್ಲ ಕಷ್ಟವನ್ನ ಪಟ್ರವೇ ಕೂಡ ನಮ್ಮ ಪಾರುವನ್ನ ಕಾಪಾಡ್ಕೊಳ್ಳೋದಿಕ್ಕೆ ಆಗ್ಲೇ ಇಲ್ಲ ಅಂತ ಅಳ್ತಿರ್ತಾರೆ. ಅಂಡ್ ಅದು ಅಲ್ಲದೆ ನಮ್ಮ ಮೀನಾ ಕೂಡ ನಾನು ಆ ಮಡಿಕೆಯನ್ನ ಹುಷಾರಾಗಿ ಇಟ್ಕೊಂಡಿದ್ರೆ ಇದ್ಯಾವುದೇ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಇದಕ್ಕೆಲ್ಲ ಕಾರಣ ನಾನೇನೆ ಅನ್ನೋದಾಗಿ ಅಳೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಇದನ್ನ ನೋಡುವ ಮುನ್ನೆ ನೀನು ಬೇಕು ಬೇಕು ಅಂತ ಯಾವುದೇ ತಪ್ಪುಗಳನ್ನ ಮಾಡಿಲ್ಲ ಅಲ್ವಾ, ಸೊ ಇದ್ರಲ್ಲಿ ನೀನದು ಯಾವುದೇ ರೀತಿಯಾದ ತಪ್ಪಿಲ್ಲ. ಅಂಡ್ ಇವಾಗ ದೆವ್ವ ನಮ್ಮ ಮನೆ ಒಳಗಡೆಗೆ ವಾಪಸ್ ಬಂದಿದೆ ಅಂದ್ರೆ ನಾವದನ್ನ ಹುಡುಕಿ ಹಿಡಿಯೋಣ ಅನ್ನೋದಾಗಿ ಎಲ್ಲರನ್ನ ಸಮಾಧಾನ ಮಾಡ್ತಾನೆ. ಸರಿ ಓಕೆ, ಎಲ್ಲರ ಬೆಂಬಲ್ಗೆ ನಿದ್ರೆಯನ್ನ ಮಾಡೋಣ ಅಂತ ಮಲಿಕೋತಾರೆ. ಅಂಡ್ ಮಧ್ಯರಾತ್ರಿ ಆಗ್ಬೇಕಾದ್ರೆ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ ನೋಡಿ. ಅಂದ್ರೆ ನಮ್ಮ ಮುನ್ನೆ ಮಲ್ಗಿರ್ಬೇಕಾದ್ರೆ ಅವನ ಮೇಲೆ ಯಾರೋ ಕುಳಿತಿರುವ ಹಾಗೆ ಫೀಲ್ ಆಗ್ತಿರುತ್ತೆ. ಅಂಡ್ ಅದು ಅಲ್ಲದೆ ಅವನ ಮುಖದ ಮೇಲೆ ನೀರು ಕೂಡ ಚೊಟ್ಟೆಗ್ತಿರುತ್ತೆ. ಏನಿರ್ಬಹುದು ಅಂತ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಮೈಪೂರ್ತಿ ತ್ಯಾವವಾಗಿರುವ ಒಂದು ಹೆಣ್ಣಿನ ಆತ್ಮ ಇವನ ಮೇಲ್ಗಡೆ ಕುಳಿತುಕೊಂಡು ಆ ನೀರೆಲ್ಲ ಇವನ ಮೇಲ್ಗಡೆ ಚೊಟ್ಟಿಗ್ತಾ ಇದೆ. ಅಷ್ಟೇ ಗಾಬರಿಯಾಗಿ ಜೋರಾಗಿ ಕಿರಿಸ್ಕೋಬೇಕಾದ್ರೆ ಎಲ್ಲಾ ಮಕ್ಕಳಿವೆ ಎಚ್ಚರಿಯಾಗ್ತಾರೆ. ಅಂಡ್ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಮುನ್ನಿ ಮತ್ತೊಂದು ವಿಷಯವನ್ನ ಹೇಳ್ತಾನೆ ನೋಡಿ. ಅದೇ ನಮ್ಮ ಪಾರುವಿನ ಮೇಲ್ಗಡೆ ಅವತ್ತು ಆತ್ಮ ಬಂದು ಇವನನ್ನ ಎತ್ತಿ ನೀರಿನ ಒಳಗಡೆಗೆ ಎಸ್ತಿತ್ತು ಅಲ್ವಾ, ಅವತ್ತು ನೀರಿನ ಒಳಗಡೆ ಇದೇ ಆತ್ಮವನ್ನ ನೋಡಿರ್ತಾನೆ. ಸೊ ಇವಾಗ ಅದೇ ಆತ್ಮ ವಾಪಸ್ ಬಂದು ನನ್ನ ಕಥೆಯನ್ನ ಮುಗಿಸೋದಿಕ್ಕೆ ನೋಡ್ತಾ ಇದೆ ಅಂತ ಹೇಳ್ಕೊತಾನೆ. ಅಂಡ್ ಅದು ಅಲ್ಲದೆ ನೀರು ಚೋಟಿಗೆ ಇವನ ಬೆಡ್ಡು ಪೂರ್ತಿಯಾಗಿನೇ ಒದ್ದೆ ಆಗೋಗಿದೆ. ಸೊ ಇದನ್ನ ನೋಡುವ ಮಕ್ಕಳು ಉನ್ನಿ ಭಯವನ್ನ ಪಟ್ಕೊಂಡು ಬೆಡ್ ಮೇಲೆ ಸೂಸವನ್ನ ಮಾಡ್ಕೊಂಡಿದ್ದಾನೆ ಅನ್ನೋದಾಗಿ ರೇಗಿಸ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ನಮ್ಮ ಎಲ್ಲಾ ಮಕ್ಕಳವೇ ಕೂಡ ಸೇರ್ಕೊಂಡು ಇವಾಗ ದೆವ್ವ ಇವರಿಗೆ ತೊಂದರೆಯನ್ನ ಕೊಡ್ತಾ ಇದೆ ಅಲ್ವಾ, ಅದ್ರ ಬಗ್ಗೆನೆ ಮಾತಾಡ್ಕೊಂಡು ಎನ್ಕ್ವೈರಿಯನ್ನ ಮಾಡ್ಕೊಂಡಿರ್ತಾರೆ. ಬಟ್ ಆದ್ರೆ ನಮ್ಮ ಮುನ್ನೆ ಫೋನ್ ಬಂತು ಅಂತ ಸಪರೇಟ್ ಆಗಿನೇ ಬಂದು ಅವನ ಗರ್ಲ್ ಫ್ರೆಂಡ್ ಜೊತೆ ರೊಮ್ಯಾಂಟಿಕ್ ಆಗಿನೇ ಮಾತಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇದನ್ನೆಲ್ಲ ನಮ್ಮ ಹುಡುಗರವೇ ಕೂಡ ದೂರದಲ್ಲಿ ನಿಂತು ಎಲ್ಲವನ್ನ ನೋಡ್ತಾರೆ. ಅಂಡ್ ಇದೇ ಜಾಗಕ್ಕೆ ನಮ್ಮ ಪಾರುವಿನ ತಮ್ಮ ಕೂಡ ಬರ್ತಾನೆ. ಬಟ್ ಆದ್ರೆ ಇವನು ಮೆಂಟಲ್ ಆಗಿ ಅನ್ಸ್ಟೇಬಲ್ ಆಗಿದ್ದಾನೆ ಅಲ್ವಾ, ಅದ್ರ ಜೊತೆಗೆ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಅನ್ನ ಮಾಡ್ತಾ ಇದ್ದಾನೆ. ಇದನ್ನ ನೋಡುವ ನಮ್ಮ ಮುನ್ನೆ ಏನಕ್ಕಾಗಿ ಈ ರೀತಿ ನಡೀತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡ್ಗ ನಮ್ಮ ತೋಟದಲ್ಲಿ ಮಡಗಿರುವ ಬೆದ್ರು ಬೊಂಬೆ ಕೂಡ ಇದೇ ರೀತಿಯಾಗಿನೇ ವಿಚಿತ್ರವಾಗಿ ನಡೀತಾ ಇತ್ತು. ಸೊ ನಾನುವೇ ಕೂಡ ಅದೇ ರೀತಿಯಾಗಿ ನಡೀತಾ ಇದ್ದೀನಿ ಅಂತ ಹೇಳ್ಕೊತಾನೆ. ತೋಟದಲ್ಲಿರುವ ಬೆದ್ರು ಬೊಂಬೆ ನಡೆಯೋದಿಕ್ಕೆ ಹೇಗೆ ಸಾಧ್ಯ ಅಂತ ಆ ತೋಟದ ಹತ್ರಕ್ಕಾಗಿನೇ ಬಂದು ನೋಡ್ತಾರೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಬೆದ್ರು ಬೊಂಬೆ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಂಡು ವಿಚಿತ್ರವಾಗಿನೇ ನಿಂತಿರುತ್ತೆ. ಆದ್ರೆ ಆ ಬೆದ್ರು ಬೊಂಬೆ ಹತ್ರಕ್ಕಾಗಿನೇ ಬಂದು ನೋಡುವಷ್ಟು ಧೈರ್ಯ ನಮ್ಮ ಮಕ್ಕಳಿಗೆ ಇರೋದಿಲ್ಲ. ಆದ್ರಿಂದ ನಮ್ಮ ಮುನ್ನಿಯನ್ನ ನೋಡ್ಕೊಂಡು ಬಾನೋದಾಗಿ ಕಳ್ಸೋದಿಕ್ಕಾಗಿನೇ ನೋಡ್ತಾರೆ. ಅವನು ನನ್ಗೆ ಕೂಡ ಭಯವಾಗುತ್ತೆ, ನಾನು ಹೋಗಲ್ಲ ಅಂತ ಹೇಳ್ಕೋಬೇಕಾದ್ರೆ ಇವಾಗ ಇವನು ಗರ್ಲ್ ಫ್ರೆಂಡ್ ನ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದ್ದ ಅಲ್ವಾ. ಸೊ ಈ ವಿಷಯವನ್ನ ಮನೆಯವರ ಹತ್ರವಾಗಿ ನಾವು ಹೇಳ್ಬಿಡ್ತೀವಿ ಅಂತ ಬ್ಲಾಕ್ ಮೇಲ್ ಅನ್ನ ಮಾಡಿ ಜಬರ್ದಸ್ತಿಯಾಗಿ ಅವನನ್ನ ಬೊಂಬೆ ಹತ್ರಕ್ಕಾಗಿನೇ ಕಳಿಸ್ತಾರೆ. ಅಂಡ್ ಅಲ್ಲಿಗೆ ಬಂದ ಕೂಡಲೇ ನಮ್ಮ ಮಕ್ಕಳಿಗೆ ಸ್ವಲ್ಪ ಭಯವನ್ನ ಪಡಿಸೋಣ ಅಂತ ಆ ಬೊಂಬೆ ನಮ್ಮ ಕೈಯನ್ನ ಹಿಡ್ಕೊಂಡು ಎಳಿತಾ ಇದೆ ಎನ್ನುವ ರೀತಿ ಆಕ್ಟಿಂಗ್ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅದನ್ನ ನೋಡುವ ನಮ್ಮ ಮಕ್ಕಳು ಹೆದರ್ಕೊಂಡು ಆ ಜಾಗದಿಂದಾನೇ ಓಡಿ ಬಂದ್ಬಿಡ್ತಾರೆ. ಸೊ ತರ್ಲೆ ನನ್ ಮಕ್ಕಳಿಗೆ ಸರಿಯಾಗಿನೇ ಹೆದರ್ಸಿದೀವಿ ಅಂತ ಆ ಬೊಂಬೆ ಕಡೆಗೆ ತಿರುಗಿ ನೋಡ್ಬೇಕಾದ್ರೆ ಆ ಬೊಂಬೆಯ ಡೈರೆಕ್ಷನ್ ನಿಜವಾಗ್ಲೂ ಕೂಡ ಚೇಂಜ್ ಆಗಿರೋದು ಗೊತ್ತಾಗುತ್ತೆ. ಸೊ ಯಾವ್ದಕ್ಕವೇ ಒಂದು ಸೆಲ್ಫಿಯನ್ನ ತೆಗೆದು ಮಡಿಕೊಳ್ಳೋಣ ಅಂತ ಫೋನ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಆ ಬೊಂಬೆ ಇವನ ಕಡೆಗಾಗಿನೇ ತಿರುಗಿ ಪೋಸ್ ಅನ್ನ ಕೊಡೋದಿಕ್ಕೆ ಶುರುವನ್ನ ಮಾಡುತ್ತೆ. ಅಷ್ಟೇ ಇವಾಗ ಹೆದರ್ಕೊಳ್ಳುವ ನಮ್ಮ ಮುನ್ನಿ ಆ ಜಾಗದಿಂದಾನೇ ಎದ್ನೋ ಬಿದ್ನೋ ಅನ್ನೋದಾಗಿ ಓಡಿ ಬರ್ತಾನೆ. ಆನಂತರ ನಮ್ಮ ಮಕ್ಕಳೆಲ್ಲ ಒಂದು ಪಾಳು ಬಿದ್ದಿರುವ ಜಾಗದಲ್ಲಿ ಸೇರ್ಕೊಂಡು ಡಿಸ್ಕಸ್ ಮಾಡ್ತಾರೆ ಅಲ್ವಾ. ಅದೇ ಜಾಗಕ್ಕೆ ಮತ್ತೆ ಬಂದು ಆ ಬೊಂಬೆಯ ಬಗ್ಗೆ ಎಲ್ಲವನ್ನ ಹೇಳ್ಕೊತಿರ್ತಾನೆ. ಆದ್ರೆ ಈ ಪಾಳು ಬಿದ್ದಿರುವ ಮನೆ ಒಳಗಡೆ ಯಾವುದೋ ಭಾರವಾಗಿರುವ ವಸ್ತು ಬಿದ್ದಾಗೆ ಸೌಂಡ್ ಆಗುತ್ತೆ. ಸೊ ಏನಿರಬಹುದು ಅಂತ ನಮ್ಮ ಪೂರ್ತಿಯಾದ ಟೀಮ್ ಕೂಡ ಒಳಗೆ ಬಂದು ನೋಡ್ಬೇಕಾದ್ರೆ ಇವಾಗ ಮತ್ತೆ ದೆವ್ವದ ಕಾಟ ಶುರುವಾಗುತ್ತೆ ನೋಡಿ. ಅಂದ್ರೆ ನಮ್ಮ ಮೀನಾ ಒಂದು ರೂಮ್ ನ ಒಳಗಡೆಗೆ ಸಿಕ್ಕಾಕೊಳ್ತಾಳೆ. ಅಂಡ್ ಅದು ಅಲ್ಲದೆ ತೋಟದ ಒಳಗಡೆ ಒಂದು ಬೊಂಬೆಯನ್ನ ನೋಡಿದ್ವಿ ಅಲ್ವಾ, ಆ ಬೊಂಬೆ ಇವಾಗ ಭೂಮಿ ಒಳಗಡೆಯಿಂದ ಬಂದು ನಮ್ಮ ಮೀನಾವಳ ಕಾಲನ್ನ ಹಿಡ್ಕೊಂಡು ಮಣ್ಣಿನ ಒಳಗಡೆಗೆ ಎಳ್ಕೊಂಡು ಹೋಗೋದಿಕ್ಕಾಗಿ ನೋಡ್ತಿರುತ್ತೆ. ಈ ಕಡೆ ನಮ್ಮ ಮುನ್ನಿಯನ್ನ ನೋಡ್ಬೇಕಾದ್ರೆ ಆ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ತುಂಬಾನೇ ಕಷ್ಟವನ್ನ ಪಡ್ತಾ ಇದ್ದಾನೆ. ಸೊ ಏನ್ ಮಾಡೋಣ ಅಂತ ನೋಡ್ಬೇಕಾದ್ರೆ ಆ ಮನೆಯ ಮುಂದೆ ದುಷ್ಟಶಕ್ತಿಗಳನ್ನ ಓಡಿಸೋದಿಕ್ಕೆ ಅಂತ ಕೆಲವೊಂದಷ್ಟು ಗಿಡಗಳನ್ನ ನೆಟ್ಟಿರ್ತಾರೆ. ಸೊ ಅದೇ ಗಿಡವನ್ನ ಕಿತ್ತು ಬಾಗಿಲಿಗೆ ಟಚ್ ಅನ್ನ ಮಾಡ್ಬೇಕಾದ್ರೆ ಡೋರ್ ಕೂಡ ಓಪನ್ ಆಗುತ್ತೆ. ಅಂಡ್ ಫೈನಲಿ ನಮ್ಮ ಮೀನಾವಳನ್ನ ಕಾಪಾಡಿ ಆ ಜಾಗದಿಂದ ಕರ್ಕೊಂಡು ಬರ್ತಾನೆ. ಆದ್ರೆ ಎಲ್ಲ ಮಕ್ಕಳುವೇ ಹೆದರ್ಕೊಂಡು ಆ ಜಾಗದಿಂದ ಓಡಿ ಹೋಗ್ತಿದ್ರು ಅಲ್ವಾ. ಅದ್ರಲ್ಲಿ ಮೆಂಟಲಿ ಮತ್ತೆ ಫಿಸಿಕಲ್ ಆಗಿ ಅನ್ಸ್ಟೇಬಲ್ ಆಗಿರುವ ಪಾರುವಿನ ತಮ್ಮ ಕಾಲು ಸ್ಲಿಪ್ ಆಗಿ ಮೆಟ್ಲಿಂದ ಕೆಳಗಡೆ ಬಿದ್ದು ತಲೆಗೆನೆ ಪೆಟ್ಟು ಬಿದ್ದೋಗುತ್ತೆ.
ಅಂಡ್ ಈ ವಿಷಯ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಮತ್ತೆ ನಮ್ಮ ಸಾಯಿ ಕೂಡ ಕೆಲಸವನ್ನ ಮುಗಿಸಿ ವಾಪಸ್ಸು ಹಳ್ಳಿಗೆ ಬಂದಿದ್ದಾನೆ. ಅಂಡ್ ಇಲ್ಲಿ ಏನ್ ತಾನೇ ನಡೀತು ಅಂತ ಕೇಳ್ಬೇಕಾದ್ರೆ ನಮ್ಮ ಮೀನಾ ಕೂಡ ತೋಟದಲ್ಲಿರುವ ಬೊಂಬೆ ನನ್ನ ಪ್ರಾಣವನ್ನ ತಗೊಳ್ಳೋದಿಕ್ಕಾಗಿ ಬಂದಿತ್ತು. ಫೈನಲ್ ಆಗಿ ಅದರಿಂದ ನಾವು ಬದುಕುಳಿದಿದೀವಿ ಅನ್ನೋದಾಗಿ ಎಲ್ಲವನ್ನ ಹಿಡ್ಕೋಬೇಕಾದ್ರೆ ಸೀದಾ ಬುನ್ಯಾವನ ಕಾಲರ್ ಪಟ್ಟಿಯನ್ನ ಹಿಡ್ಕೊಂಡು ನನ್ನ ಮಗಳಿಗೆ ದೆವ್ವ ಪ್ರೇತಗಳ ಬಗ್ಗೆ ಹೇಳ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. MBBS ಅನ್ನ ಓದ್ಕೊಂಡಿರುವ ಸ್ಟೂಡೆಂಟ್ಗಳು ನೀನು ಬುದ್ಧಿ ಇಲ್ವಾ ಅನ್ನೋದಾಗಿ ಬೈತಾನೆ. ಇದನ್ನ ನೋಡುವ ಇವನ ಹೆಂಡತಿ ತಡೆಯೋದಿಕ್ಕಾಗಿ ಮಧ್ಯಕ್ಕೆ ಬರ್ಬೇಕಾದ್ರೆ ಚಿಕ್ಕ ವಯಸ್ಸಿಂದಾನುವೆ ನನ್ಗೆ ದೆವ್ವ ಭೂತಗಳ ಕಥೆಯನ್ನ ಹೇಳಿ ನನ್ನನ್ನ ಎಷ್ಟೋ ವರ್ಷಗಳ ಕಾಲವಾಗಿ ಹೆದ್ರು ಪುಕ್ಲನನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಅಂಡ್ ಅದೇ ಕಾರಣಕ್ಕೆ ನನ್ನ ಮಗಳಿಗೆ ಅಂತ ಪರಿಸ್ಥಿತಿ ಬರಬಾರ್ದು ಅಂತ ತಡೀತಿದ್ದೀನಿ ಅಂತ ಹೇಳ್ಕೊಂಡು ಇವನ ಫ್ಲಾಶ್ ಬ್ಯಾಕ್ ನಲ್ಲಿ ನಡೆದಿರುವ ಒಂದು ಘಟನೆಯನ್ನ ಹೇಳ್ಕೊತಾನೆ. ಅಂದ್ರೆ ಇವನ ಮದರು ಬಾವಿ ಕಟ್ಟೆ ಮೇಲೆ ಕುಳಿತುಕೊಂಡು ಅದರ ಒಳಗಡೆಯಿಂದ ನೀರನ್ನ ಮೇಲೆ ತೆಗಿತಿರ್ಬೇಕಾದ್ರೆ ತಲೆ ಸುತ್ತು ಬಂದು ಬಾವಿ ಒಳಗಡೆಗಾಗಿನೇ ಬಿದ್ದೋಗಿದ್ದಾರೆ. ಅಂಡ್ ಅದನ್ನ ನಮ್ಮ ಸಾಯಿ ಕೂಡ ನೋಡ್ಕೊಂಡು ನಿಂತಿರ್ತಾನೆ. ಆದ್ರೆ ಇವನಿಗೆ ಯಾವ ಮಟ್ಟಿಗೆ ಶಾಕ್ ಆಗಿರುತ್ತೆ ಅಂದ್ರೆ ಇವನ ಬಾಯಿಂದ ಒಂದು ಮಾತು ಕೂಡ ಬಂದಿರೋದಿಲ್ಲ, ಮತ್ತೆ ಏನ್ ಮಾಡ್ಬೇಕು ಅಂತಾನುವೆ ಗೊತ್ತಾಗಿರಲ್ಲ. ಆ ನಂತರ ಈ ವಿಷಯ ಹಳ್ಳಿಯವರಿಗೆ ಗೊತ್ತಾಗ್ಬೇಕಾದ್ರೆ ಮದರನ್ನ ಮೇಲೆ ಎತ್ತುತ್ತಾರೆ. ಆದ್ರೆ ಅಷ್ಟು ಹೊತ್ತಿಗೆ ಮದರು ತೀರೋಗಿರ್ತಾರೆ. ಸೊ ಇದೇ ವಿಷಯಕ್ಕಾಗಿ ದೇವ್ರ ಮೇಲೆ ಇವನು ಯಾವುದೇ ರೀತಿ ನಂಬಿಕೆಯನ್ನ ಮಡ್ಗೋದಿಲ್ಲ. ಅಂಡ್ ಇವಾಗ ನಾವು ಒಂದು ಕ್ಷಣ ಕೂಡ ಈ ಹಳ್ಳಿಯಲ್ಲಿ ಇರೋದು ಬೇಡವೇ ಬೇಡ, ನಾವು ವಾಪಸ್ಸು ನಮ್ಮ ಮನೆಗೆ ಹೊರಟೋಗೋಣ ಅಂತ ಈ ಹಳ್ಳಿಯನ್ನ ಬಿಡೋದಿಕ್ಕಾಗಿ ನೋಡ್ತಾನೆ. ಆದ್ರೆ ಮಾಮ ಮಧ್ಯಕ್ಕಾಗಿನೇ ಬಂದು ಇಲ್ಲಿವರೆಗೂ ನನ್ನ ಮನೆಯಲ್ಲಿ ತುಂಬಾನೇ ಕಷ್ಟಗಳು ನಡೆದು ಬರ್ತಾ ಇದೆ. ಸೊ ಇದಕ್ಕೆಲ್ಲ ಇರ್ತಾ ಇರೋದು ಅಂದ್ರೆ ಕೇವಲ ಒಂದೇ ಒಂದು ಪರಿಹಾರ, ಗುಳಿಕನ್ ದೈವವನ್ನೇ ಕರ್ತಿ ನಮ್ಮ ಪ್ರಾಬ್ಲಮ್ ಅನ್ನ ಸಾಲ್ವ್ ಅನ್ನ ಮಾಡ್ಕೊಳ್ಳೋದು. ಅಟ್ಲೀಸ್ಟ್ ಅಲ್ಲಿವರೆಗಾದ್ರೂ ಇರುವಂತ ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ನಮ್ಮ ಸಾಯಿ ಸರಿ ಓಕೆ ಅನ್ನೋದಾಗಿ ಬುಳ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ಪೂಜೆಗೆ ಕೂಡ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡು ಫೈನಲಿ ಗುಳಿಕನ್ ಅನ್ನುವ ದೈವವನ್ನುವೆ ಕೂಡ ಕರೆಸ್ತಾರೆ. ಅಂಡ್ ಇದನ್ನ ನೋಡ್ಬೇಕಾದ್ರೆ ನಮ್ಮ ಕಾಂತಾರದಲ್ಲಿರುವ ದೈವಗಳುವೆ ಕೂಡ ನೆನಪಾಗುತ್ತೆ ನೋಡಿ. ಅದೇ ರೀತಿ ವೇಷವನ್ನ ಹಾಕೊಂಡಿರುವ ದೈವದ ಒಳಗಡೆ ಗುಳಿಕನ್ ದೈವ ಕೂಡ ಪ್ರವೇಶವನ್ನ ಮಾಡಿ ಎಲ್ಲರಿಗೂ ಆಶೀರ್ವಾದವನ್ನ ಕೊಡುತ್ತೆ. ಆದ್ರೆ ಇದನ್ನ ನೋಡುವ ನಮ್ಮ ಮೀನಾ ಹೆದರ್ಕೊಂಡು ಕಾಡಿನ ಒಳಗಡೆಗಾಗಿನೇ ಓಡ್ಕೊಂಡು ಬಂದ್ಬಿಡ್ತಾಳೆ. ಅಂಡ್ ನಮ್ಮ ಗುಳಿಕನ್ ದೈವ ಕೂಡ ಮೀನಾ ಅವಳನ್ನ ಫಾಲೋ ಮಾಡಿ ಅವಳ ಹಿಂದೆನೆ ಬರುತ್ತೆ. ಹೆದರ್ಕೋಬೇಡ ಕಂದ, ನಾನು ಇಲ್ಲಿಗೆ ಬಂದಿರೋದೇ ನಿಮಗೋಸ್ಕರ, ಹಾಗೆ ನಿಮ್ಮನ್ನ ಕಾಪಾಡೋದಿಕ್ಕೆ ನಾನು ಏನ್ ಬೇಕಾದ್ರೂ ಕೂಡ ಮಾಡ್ತೀನಿ. ಹೇಳು, ನಿನ್ಗೆ ಇರುವ ಸಮಸ್ಯೆ ಏನು ಅಂತ ಕೇಳ್ಬೇಕಾದ್ರೆ ನಮ್ಮ ಮೀನಾ ಕೂಡ ಧೈರ್ಯವನ್ನ ಮಾಡಿ ಆ ದೈವದ ಕಿವಿಗೆ ಬಂದು ಒಂದು ಸೀಕ್ರೆಟ್ ಆದ ವಿಷಯವನ್ನ ಹೇಳ್ಕೊತಾಳೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಮಧ್ಯಾಹ್ನ ಆಗ್ಬೇಕಾದ್ರೆ ಎಲ್ಲರೂ ಊಟವನ್ನ ಮಾಡಿ ಮಲ್ಕೋತಾರೆ. ಬಟ್ ಆದ್ರೆ ನಮ್ಮ ಮೀನಾ ಮಾತ್ರ ಇನ್ನವೇ ಎಚ್ಚರಿಯಾಗಿರ್ತಾಳೆ. ಸೊ ಸೈಲೆಂಟ್ ಆಗಿನೇ ಮನೆಯಿಂದ ಹೊರಗಡೆಗಾಗಿನೇ ಬಂದು ಅದೇ ಪಾಳು ಬಿದ್ದಿರುವ ಮನೆಯ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ಒಂದು ಬೆದ್ರು ಬೊಂಬೆ ಒಳಗಡೆಗೆ ದೆವ್ವ ಸೇರ್ಕೊಂಡಿದೆಯಲ್ವಾ, ಆ ಬೊಂಬೆ ಇನ್ನವೇ ಕೂಡ ಇದೇ ಜಾಗದಲ್ಲಿ ಕುಳಿತಿರುತ್ತೆ. ಸೊ ನಮ್ಮ ಮೀನಾ ಒಂದು ಸ್ವಲ್ಪನವೇ ಕೂಡ ಭಯವನ್ನ ಪಟ್ಕೊಳ್ತೀರಾ ಆ ಬೊಂಬೆಗೆ ಒಂದು ದಾರವನ್ನ ತೋರಿಸ್ಕೊಂಡು ಆಟ ಆಡ್ಸೋದಿಕ್ಕೆ ಶುರುವನ್ನ ಮಾಡ್ತಾಳೆ. ಅಂಡ್ ಆ ಬೊಂಬೆ ಒಳಗಡೆನವೇ ಕೂಡ ದೆವ್ವ ಬಂದು ಇವಳನ್ನ ಅಟ್ಟಾಡಿಸಿ ಇವಳ ಕಥೆನ ಮುಗಿಸೋದಿಕ್ಕಾಗಿನೇ ಟ್ರೈಯನ್ನ ಮಾಡುತ್ತೆ. ಆ ನಂತರ ನಮ್ಮ ಮೀನಾ ಕಾಡಿನ ಒಳಗಡೆಗಾಗಿನೇ ಓಡ್ಕೊಂಡು ಪೂರ್ವ ದಿಕ್ಕಿನ ಕಡೆಗಾಗಿನೇ ಹೊರಟು ಬರ್ತಾಳೆ. ಯಾಕಂದ್ರೆ ನಮ್ಮ ಗುಳಿಗನ್ ದೈವ ಕೂಡ ಅದೇ ಜಾಗಕ್ಕೆ ಬರೋದಿಕ್ಕಾಗಿನೇ ಹೇಳಿದೆ. ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಆ ದೆವ್ವ ನಮ್ಮ ಮೀನವಳ ಮೇಲೆ ಅಟೆಕನ ಮಾಡೋದಿಕ್ಕೆ ಬರ್ಬೇಕಾದ್ರೆ ಪಟ್ ಅಂತ ಯಾರು ಇವಳನ್ನ ಎಳ್ದು ಸೇವನ ಮಾಡ್ತಾರೆ. ಅಂಡ್ ಅದು ಬೇರೆ ಯಾರು ಅಲ್ಲ, ನಮ್ಮ ಪಾರುನೆ. ಅಂಡ್ ಇವಾಗ ಇಬ್ಬರವೇ ಕೂಡ ಬಚ್ಚಿಡ್ಕೊಂಡಿರುವ ವಿಷಯವನ್ನ ತಿಳ್ಕೊಂಡು ಆ ದೆವ್ವ ಇಬ್ಬರ ಕಥೆಯನ್ನವೇ ಕೂಡ ಮುಗಿಸೋದಿಕ್ಕಾಗಿನೇ ನೋಡುತ್ತೆ. ಆದ್ರೆ ಇವಾಗ ಕೊಡ್ತಾರೆ ನೋಡಿ ಒಂದು ಭಯಂಕರವಾಗಿರುವ ಥ್ರಿಲ್ಲನ್ನ. ದೂರದಿಂದ ಯಾವುದೋ ಒಂದು ಶಕ್ತಿ ವೇಗವಾಗಿ ಬರ್ತಿರೋದಾಗಿ ಕೇಳಿಸುತ್ತೆ. ಸೊ ಏನದು ಅಂತ ತಿರುಗಿ ನೋಡ್ಬೇಕಾದ್ರೆ ಒಂದು ಬೆಂಕಿಯ ಗುಂಡಿ ಆಕಾಶದಿಂದ ಕೆಳಗಡೆ ಬೀಳುವಾಗೇನೆ ಕಾಣಿಸ್ತಾ ಇದೆ. ಅಂಡ್ ಅದು ಬೇರೆ ಏನಿವೆ ಅಲ್ಲ, ನಮ್ಮ ಗುಳಿಗನ್ ದೈವನೇ. ಸೀದಾ ಹಾರ್ಕೊಂಡು ಬಂದು ಆ ದೆವ್ವಕ್ಕೆ ಡ್ಯಾಶ್ ಅನ್ನ ಮಾಡ್ಬೇಕಾದ್ರೆ ಆನ್ ದ ಸ್ಪಾಟ್ ಅಲ್ಲಿ ಆ ದುಷ್ಟಶಕ್ತಿ ಅಲ್ಲೇನೆ ಸುಟ್ಟು ಬೂದಿ ಆಗೋಗುತ್ತೆ. ಅಂದ್ರೆ ಫೈನಲ್ ಆಗಿ ನಮ್ಮ ಮೀನಾ ಅವಳನ್ನ ಕಾಪಾಡಿದೆ ನಮ್ಮ ಗುಳಿಗನ್ ದೈವ. ಅಂಡ್ ಇದೇ ಘಟನೆ ನಮ್ಮ ಸಾಯಿ ಅವನಿಗೆ ಕೂಡ ಕನಸಾಗಿ ಬೀಳುತ್ತೆ. ಸೊ ಫಟ್ ಅಂತ ಮನೆಯವರಿಗೆ ಹೇಳಿ ಎಲ್ಲರೂ ಕೂಡ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಅದೇ ರೀತಿಯಾಗಿ ನಮ್ಮ ಮೀನಾ ಕೂಡ ಅನ್ಕಾನ್ಶಿಯಸ್ ಆಗಿನೇ ಕೆಳಗಡೆ ಬಿದ್ದಿದ್ದಾಳೆ. ನೆಕ್ಸ್ಟ್ ನಮ್ಮ ಬುನ್ನಿ MBBS ಅನ್ನ ಮಾಡ್ತಾ ಇದ್ದಾನೆ ಅಲ್ವಾ. ಸೊ ಕೆಲವು ಟೆಕ್ನಿಕ್ ಗಳನ್ನ ಬಳಸಿ ನಮ್ಮ ಮೀನಾ ಅವಳನ್ನ ಎಚ್ಚರೆ ಮಾಡ್ತಾನೆ. ಅಂಡ್ ಇವಾಗ ನಮ್ಮ ಮೀನಾ ನಡೆದಿರುವ ಎಲ್ಲಾ ಘಟನೆಗಳನ್ನ ಹೇಳ್ಕೊಂಡು ನನ್ನ ಪ್ರಾಣ ಅಪಾಯಕ್ಕೆ ಸಿಕ್ಕಿರುವಾಗ ದೈವ ಬಂದು ನನ್ನನ್ನ ಕಾಪಾಡ್ತು ಅಂತ ಎಲ್ಲವನ್ನ ಹೇಳ್ಕೊತಾಳೆ. ಅಂಡ್ ಫೈನಲ್ ಆಗಿ ನಮ್ಮ ಸಾಯಿ ಕೂಡ ದೈವವನ್ನ ನಂಬ್ತಾನೆ. ಆ ನಂತರ ಇವಾಗ ಇಬ್ರು ಹೊರಡೋದಿಕ್ಕೆ ಟೈಮ್ ಆಗಿದೆ ಅಂತ ಹೆಂಡತಿ ಮತ್ತೆ ಮಗುವನ್ನ ಕರ್ಕೊಂಡು ಎಲ್ಲರಿಗೂ ಬಾಯನ್ನ ಮಾಡಿ ಹೊರಟು ಬರ್ತಾರೆ. ಅಂಡ್ ನಮ್ಮ ಪಾರು ಕೂಡ ನಿಧಾನವಾಗಿ ಹುಷಾರಾಗೋದಿಕ್ಕೆ ಶುರುವಾಗ್ತಾಳೆ. ಇನ್ನು ಸೀನನ್ನ ಕಟ್ ಮಾಡಿ ನಮ್ಮ ಅಪ್ಪುವನ್ನ ನಾವು ನೋಡ್ಬೇಕಾದ್ರೆ ಒಂದು ಕೊಳದ ಹತ್ರಕ್ಕಾಗಿನೇ ಬಂದು ಒಂದು ಹುಡುಗಿಯ ಜೊತೆ ಮಾತಾಡ್ತಾ ಇದ್ದಾನೆ. ಅಂಡ್ ಆ ಹುಡುಗಿ ಸಾಮಾನ್ಯವಾದ ಮನುಷ್ಯಳಲ್ಲ, ಬದಲಾಗಿ ಒಂದು ಆತ್ಮ. ಅಂಡ್ ಆತ್ಮ ನಾನು ಯಾವತ್ತೂ ಕೂಡ ನಿಮ್ಮನ್ನ ಬಿಡಲ್ಲ ಅಂತ ಹೇಳ್ಕೊಂಡು ನೀರಿನ ಒಳಗಡೆ ಜಂಪನ ಮಾಡುತ್ತೆ. ಅಂದ್ರೆ ನಮ್ಮ ಗುಳಿಗನ್ ದೈವ ಒಂದು ದೆವ್ವವನ್ನೇನೋ ಸಾಯಿಸಿ ಹಾಕಿದೆ. ಬಟ್ ಆದ್ರೆ ಈ ಜಾಗದಲ್ಲಿ ಇನ್ನವೇ ಕೂಡ ಹಲವಾರು ದೆವ್ವಗಳು ಇದೆ ಅಂತ ಅರ್ಥ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ.
ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಮ್ಮ ಹೊಸ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ ಅದ್ರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಮಿಸ್ ಅನ್ನ ಮಾಡದೆ ಅದು ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಸರಿ, ಓಕೆ, ಇಂಥದ್ದೇ ಒಂದು ಮಾಸ್ ಆಗಿರುವ ಮತ್ತೊಂದು ಮೂವಿಯಲ್ಲಿ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.